ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ. ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರುಣಾ ಸಮುದ್ರನಾದ ನಮ್ಮ ಪರಲೋಕದ ತಂದೆಯ ಸ್ವಾಮಿ, ನಿನ್ನ ಸಾನ್ನಿಧ್ಯದಲ್ಲಿ ನಾವು ಕಾಣಿಸಿಕೊಳ್ಳಲಿಕ್ಕೆ ಆಗದೇ ಇದ್ದಾಗಲೂ ಸಹ ಈ ಮಾಧ್ಯಮದ ಮುಖಾಂತರ ಜನರನ್ನು ಸಂಧಿಸುವಂಥ ಕೃಪೆಗೆ ನಡೆಸಿದ್ದಿ. ಮತ್ತೊಂದು ಆವರ್ತಿ ನಿನಗೆ ವಂದಿಸ್ತಾ ಇದ್ದೇವೆ. ನಿನ್ನ ಕೃಪೆ ನಮ್ಮ ಮೇಲಿದೆ, ಅದಕ್ಕಾಗಿ ಸ್ತೋತ್ರ. ಮತ್ತು ತಂದೆಯೇ, ನಾವಿದ್ದಂಥ ಸ್ಥಳದಲ್ಲಿಯೇ ನಿನ್ನನ್ನು ಆರಾಧಿಸುವಂತೆಯೂ ಮಾತ್ರವಲ್ಲದೆ ನಿನ್ನ ಆಶೀರ್ವಾದವನ್ನು ಪಡೆದುಕೊಂಡು ಜೀವಿಸುವಂತೆಯೂ ಕೃಪೆ ಒದಗಿಸಿಕೊಟ್ಟು ನಡೆಸು. ಮತ್ತೊಂದು ಆವರ್ತಿ ಸ್ವಾಮಿ, ನಮ್ಮೆಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸ್ತಾ ಇದ್ದೇವೆ. ನಿನ್ನ ಆತ್ಮನಿಂದ ನಮ್ಮನ್ನು ನಡೆಸು. ಮಹಿಮೆ ನಿನಗುಂಟಾಗಲಿ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ಸ್ವಾಮಿ, ಆಮೇನ್. ಇವತ್ತಿನ ದೈವ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ ಹಾಗೆ ನಮ್ಮ ಮನೆಗಳಲ್ಲಿದ್ದಂಥ ಸ್ಥಳದಲ್ಲಿಯೇ ಸಂಗೀತಗಳಲ್ಲಿ 101ನೇ ಸಂಗೀತ ಕಣ್ಣೆತ್ತಿ ಕ್ರೂಜೆಯನ್ನು ಪಾಪಾತ್ಮ ದೃಷ್ಟಿಸಿ ಎನ್ನುವಂಥ ಈ ಒಂದು ಹಾಡಿನ ಹಲವು ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಇವತ್ತಿನ ದೈವ ಸಂದೇಶಕ್ಕೆಂದು ಆರಿಸಿಕೊಂಡಿರುವಂಥ ವೇದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಪೇತ್ರನ ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯದ ವಚನ 18ರಿಂದ 25ರವರೆಗೆ. ಫಾರ್ ಟುಡೇಸ್ ಮೆಡಿಟೇಷನ್ ದ ಸ್ಕ್ರಿಪ್ಚರ್ ಪೋರ್ಷನ್ ಇಸ್ ಟೇಕನ್ ಫ್ರಮ್ ದ ನ್ಯೂ ಟೆಸ್ಟಮೆಂಟ್ ಫ್ರಮ್ ದ ಎಪಿಸಲ್ ಆಫ್ 1 Peter chapter 1 verses begins from 18 to 25. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲಿರಲ್ಲವೇ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆಯಿಟ್ಟವರಾಗಿದ್ದೀರಷ್ಟೇ. ಹೀಗಿರಲಾಗಿ ನಿಮ್ಮ ನಂಬಿಕೆಯೂ ನಿರೀಕ್ಷೆಯೂ ದೇವರಲ್ಲಿಯೇ ನೆಲೆಗೊಂಡಿವೆ. ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸಿರಿ.
ನೀವು ಪುನರ್ಜನ್ಮ ಹೊಂದಿದವರಾಗಿದ್ದಿರಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹೂವಿನಂತಿವೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು, ಕರ್ತನ ಮಾತು ಸದಾಕಾಲ ಇರುವುದು ಎಂದು ಹೇಳಿದೆ ಅಷ್ಟೇ. ಆ ಮಾತು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ದೇವರು ಓದಿ ಕೇಳಿರುವಂಥ ಈ ವಾಕ್ಯಗಳನ್ನು ನಮ್ಮೆಲ್ಲರ ಆಧ್ಯಾತ್ಮಿಕ ಲಾಭಕ್ಕಾಗಿ ಆಶೀರ್ವದಿಸಿ ನಡೆಸಲಿ. ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ಸಭಿಕರಿಗೆ ತಿಳಿಸತಕ್ಕಂಥ ಹಲವು ವಿಶೇಷ ಪ್ರಕಟಣೆಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕಳೆದ ಹಲವು ತಿಂಗಳುಗಳಿಂದ ಸಭೆಯಾಗಿ ಸೇರಿ ಬರದೆ ನಾವು ನಮ್ಮ ಮನೆಗಳಲ್ಲಿಯೇ ಆರಾಧನೆಗಳನ್ನು ಮಾಡ್ತಾ ಇದ್ದೆವು ಮತ್ತು ಈ ಮಾಧ್ಯಮದ ಮುಖಾಂತರವಾಗಿ ನಾವು ದೈವ ಸಂದೇಶವನ್ನು ಪ್ರತಿ ವಾರವೂ ತಮಗೆ ತಲುಪಿಸ್ತಲೇ ಬಂದಿದ್ದೇವೆ. ಈ ಒಂದು ಅವಕಾಶ ದೇವರು ನಮಗೆ ಕೊಟ್ಟಿದ್ದರಿಂದ ದೇವರ ನಾಮಕ್ಕೆ ವಿಶೇಷವಾದ ರೀತಿಯಲ್ಲಿ ನಾವು ವಂದನೆ ಸಲ್ಲಿಸುವವರಾಗಿದ್ದೇವೆ. ಮತ್ತು ನಾವು ಬರುವ ಭಾನುವಾರದಿಂದ ಸಭೆಯಾಗಿ ಆಲಯದಲ್ಲಿಯೇ ಸೇರಿ ಬಂದು ದೇವರನ್ನು ಸ್ತುತಿಸಿ ಕೊಂಡಾಡುವಂಥ ಸೌಭಾಗ್ಯ ನಮಗೆ ದೊರಕಿದೆ. ಆದ್ದರಿಂದ ಬರುವ ವಾರದಲ್ಲಿ ನಾವೆಲ್ಲರೂ ಸರಿಯಾಗಿ 8:30 ಗಂಟೆಗೆ ಪ್ರಾರಂಭವಾಗುವ ಆರಾಧನೆಯಲ್ಲಿ ಕೂಡಿ ಬರಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದು ನಮಗೆ ಆರಾಧನೆಗೆ ಸಿಕ್ಕಂಥ ಒಂದು ಸ್ವಾತಂತ್ರ್ಯ ಎಂಬುದಾಗಿ ಭಾವಿಸೋಣ. ದೇವರ ಕೃಪೆಯಿಂದಾಗಿ ನಾವು ಸಭೆಯಾಗಿ ಸೇರಿ ಬರುವಂಥ ಕೃಪೆಗೆ ದೇವರು ನಮ್ಮನ್ನು ನಡೆಸಿದ್ದಕ್ಕಾಗಿ ವಿಶೇಷವಾದ ರೀತಿಯಲ್ಲಿ ದೇವರಿಗೆ ವಂದನೆ ಸಲ್ಲಿಸುವವರಾಗಿರೋಣ. ಮಾತ್ರವಲ್ಲದೆ ಹಲವು ನಿರ್ಬಂಧಗಳು ಉಂಟು ಸರ್ಕಾರದ ವತಿಯಿಂದ. ಆ ನಿರ್ಬಂಧನೆಗಳನ್ನು ನಾವು ಪಾಲಿಸ್ತಾ ಸಾಗೋಣ. ಅವುಗಳಲ್ಲಿ ವಿಶೇಷವಾಗಿ ಆಲಯದಲ್ಲಿ ಸುಮಾರು 100 ಜನರು ಮಾತ್ರ ಸೇರಿ ಬರಬೇಕೆಂಬುವಂಥ ನಿರ್ಬಂಧ, ಅದನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸೋಣ. ಆಮೇಲೆ ಈ ಆಲಯಕ್ಕೆ ಆರಾಧನೆಗೆ ಬರುವಂಥವರು ದಯವಿಟ್ಟು ಮಾಸ್ಕ್ ಧರಿಸಿ ಬರಬೇಕೆಂಬುದಾಗಿ ತಮ್ಮಲ್ಲಿ ಮತ್ತೊಂದು ಆವರ್ತಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾಸ್ಕ್ ಇಲ್ಲದೆ ಇರುವಂಥವರು ದಯವಿಟ್ಟು ಬರಬಾರದೆಂಬುದಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ನೀವು ಆಲಯದ ಒಳಗಡೆ ಬಂದ ನಂತರ ಒಂದು ಬೆಂಚಿನಲ್ಲಿ 3 ಜನರು ಮಾತ್ರ ಕುಳಿತುಕೊಳ್ಳುವಂಥ ಒಂದು ಅವಕಾಶ ಉಂಟು. ನಾವು ದಯವಿಟ್ಟು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ನಿಮಗೆ ಸ್ಯಾನಿಟೈಸರ್ ವ್ಯವಸ್ಥೆ ಆಲಯದ ಹೊರಗಡೆ ನಾವು ಮಾಡಿದ್ದೇವೆ. ಸ್ಯಾನಿಟೈಸರನ್ನು ನೀವು ಉಪಯೋಗಿಸಿ ಒಳಗೆ ಬರಬೇಕು. ಮತ್ತು ಆಲಯದ ಗೇಟಿನ ಮುಂದುಗಡೆಯಲ್ಲಿಯೇ ನಾವು ಟೆಂಪ್ರೇಚರ್ ಚೆಕ್ ಮಾಡುವಂಥ ಒಂದು ಅನುಕೂಲ ಮಾಡಿದ್ದೇವೆ. ಆದ್ದರಿಂದ ದಯವಿಟ್ಟು ಸಹಕರಿಸಬೇಕು. ಹಲವರು ಕಳೆದ ದಿನಮಾನಗಳಲ್ಲಿ ಪ್ರಶ್ನಿಸಿದ್ದಾರೆ ಎಂಬುದಾಗಿ. ಇದು ಕಡ್ಡಾಯವಾಗಿರುವಂಥದ್ದು, ಅದನ್ನು ನಾವು ಪಾಲಿಸಲೇಬೇಕಾಗಿದೆ. ಮತ್ತು ದಯವಿಟ್ಟು ತಮ್ಮ ಪಾದರಕ್ಷೆಗಳನ್ನು ಅಥವಾ ಧರಿಸಿರುವ ಬೂಟುಗಳನ್ನು ಆಲಯದ ಮುಂದುಗಡೆ ಇರುವಂಥ ಮರದ ಕೆಳಗೆ ಬಿಟ್ಟು ಬರಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಆಲಯದಲ್ಲಿ ಬಂದ ನಂತರ ಯಾರೂ ಮಾತಾಡುವುದಕ್ಕೆ ಅವಕಾಶವಿಲ್ಲ. ನಿಶ್ಶಬ್ದವಾಗಿಯೂ ದೇವರ ಸನ್ನಿಧಿಯಲ್ಲಿ ನಾವು ಕಾಣಿಸಿಕೊಳ್ಳೋಣ. ಮತ್ತು ಇನ್ನೊಂದು ನಿರ್ಬಂಧ, 60ರಿಂದ ಮೇಲ್ಪಟ್ಟಂಥ ವಯಸ್ಕರು ಆಲಯಕ್ಕೆ ಬರುವಂಥದ್ದು ನಿರ್ಬಂಧಿಸಲಾಗಿದೆ. ಅಷ್ಟು ಮಾತ್ರವಲ್ಲದೆ 10 ವರ್ಷಕ್ಕಿಂತ ಕೆಳಗಿರುವಂಥ ಚಿಕ್ಕ ಮಕ್ಕಳು ಸಹ ಬರುವಂಥದ್ದು ಕಾನೂನು ಪ್ರಕಾರವಾಗಿ ನಿರ್ಬಂಧವಿದೆ. ಒಂದು ವೇಳೆ ಬಂದಿದೆಯಾದರೆ ತಾವು ದಯವಿಟ್ಟು ಎಲ್ಲ ಕಾನೂನುಗಳನ್ನು ಪಾಲಿಸ್ತಾ ಆಲಯದಲ್ಲಿ ಸೇರಿ ಬರಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತು ಯಾರಿಗಾದರೂ ಜ್ವರ, ಕೆಮ್ಮು, ನೆಗಡಿ
ಗಂಟಲು ಕೊರೆತ ಇವೆಲ್ಲವುಗಳು ಒಂದು ವೇಳೆ ತಮ್ಮಲ್ಲಿ ಕಾಣಿಸಿಕೊಂಡಿದೆಯಾದರೆ ದಯವಿಟ್ಟು ಆಲಯಕ್ಕೆ ಬಾರದೆ ತಮ್ಮ ಮನೆಗಳಲ್ಲಿ ಇರಬೇಕೆಂಬುದಾಗಿ ತಮ್ಮಲ್ಲಿ ಮತ್ತೊಂದು ಆವರ್ತಿ ಕಳಕಳಿಯ ವಿನಂತಿ. ಮತ್ತು ಒಂದು ವೇಳೆ ಆಲಯದಲ್ಲಿ ಸ್ಥಳದ ಅಭಾವ ಕಂಡು ಬಂದಿದೆಯಾದರೆ ದಯವಿಟ್ಟು ವೇಸ್ಟ್ರಿಯಲ್ಲಿಯೂ ನಾವು ಹಲವು ಬೆಂಚ್ಗಳನ್ನು ಹಾಕಿದ್ದೇವೆ ಮತ್ತು ಆಲಯದ ಮುಂದುಗಡೆಯಲ್ಲಿಯೂ ಹಲವು ಬೆಂಚ್ಗಳನ್ನು ಹಾಕಿರುತ್ತೇವೆ. ದಯವಿಟ್ಟು ಈ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ತಾವು ಆ ಸ್ಥಳಗಳಲ್ಲಿ ಕೂತುಕೊಳ್ಳಬೇಕೆಂಬುದಾಗಿ ತಮ್ಮಲ್ಲಿ ಮತ್ತೊಂದು ಆವರ್ತಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ಆರಾಧನೆಯ ನಂತರ ದಯವಿಟ್ಟು ಕಾಂಪೌಂಡಿನ ಹೊರಗಡೆಯಲ್ಲಿ ಗುಂಪಾಗಿ ಸೇರಬಾರದೆಂಬುದಾಗಿ ತಮ್ಮಲ್ಲಿ ಮತ್ತೊಂದು ಆವರ್ತಿ ಕಳಕಳಿಯ ವಿನಂತಿ. ಯಾಕೆಂದರೆ ನೀವು ಅನೇಕ ದಿನಗಳ ನಂತರದಲ್ಲಿ ಸೇರಿ ಬರ್ತಾ ಇದ್ದೀರಿ. ನೀವು ಒಬ್ಬರನ್ನೊಬ್ಬರು ಮಾತಾಡಿಸುವಂಥ ಕುತೂಹಲ ನಿಮ್ಮಲ್ಲಿರುತ್ತದೆ. ಆದಾಗ್ಯೂ ನೀವು ಈ ಒಂದು ನಿಯಮವನ್ನು ಪಾಲಿಸಬೇಕೆಂಬುದಾಗಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲದೆ ಹೊರಗಡೆಯಲ್ಲಿ ಬೆಂಚುಗಳ ಮೇಲೆ ಕುಳಿತುಕೊಂಡಂಥವರಿಗೆ ಕೇಳಿಸಿಕೊಳ್ಳುವುದಕ್ಕಾಗಿ ಧ್ವನಿವರ್ಧಕಗಳನ್ನು ನಾವು ಹೊರಗಡೆಯಲ್ಲಿ ಇಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ನೀವು ಪ್ರಸಂಗ ಅಲ್ಲಿ ಕೇಳಬಹುದು. ಮತ್ತು ದಯವಿಟ್ಟು ಹೊರಗಡೆ ಇರುವಂಥವರು ಮಾತಾಡುವುದಾಗಲಿ ಅಥವಾ ಗಲಾಟೆ ಮಾಡುವುದಾಗಲಿ ಮಾಡದಂತೆ ತಮ್ಮಲ್ಲಿ ಮತ್ತೊಂದು ಆವರ್ತಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಈ ಎಲ್ಲ ಕಾನೂನುಗಳನ್ನು ಪಾಲಿಸ್ತಾ ನೀವು ಆರಾಧನೆಯಲ್ಲಿ ಭಾಗಿಗಳಾಗಿ ದೇವರ ಆಶೀರ್ವಾದ ಪಡೆದುಕೊಳ್ಳಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಒಂದು ವೇಳೆ ಯಾರಿಗಾದರೂ ಮನೆಗಳಲ್ಲಿ ವಿಶೇಷ ಕೂಟಗಳಾಗಲಿ ಅಥವಾ ಮಕ್ಕಳ ದೀಕ್ಷೆ ಅಥವಾ ಬೇರೆ ಯಾವುದೇ ಮಂಗಳ ಕಾರ್ಯಗಳಿರುವುದಾದರೆ ತಾವು ಮುಂಚಿತವಾಗಿ ಸಭಾಪಾಲಕರನ್ನು ಸಂಪರ್ಕಿಸಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದಕ್ಕೂ ಸಹ ಕಾನೂನು ಪ್ರಕಾರವಾಗಿ ಹಲವು ನಿಯಮಗಳನ್ನು ಅನುಸರಿಸ್ತಾ ತಮಗೆ ಅನುಕೂಲ ಮಾಡುವಂಥ ಒಂದು ಅವಕಾಶ ನಮಗೆ ಸರ್ಕಾರದಿಂದ ಕೊಡಲ್ಪಟ್ಟಿದೆ. ಆದ್ದರಿಂದ ದಯವಿಟ್ಟು ಪಾಲಿಸಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲದೆ ವಿಶೇಷವಾದ ರೀತಿಯಲ್ಲಿ ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮನ್ನು ದೇವರ ವಾಕ್ಯದಿಂದ ತಲುಪುವಂಥ ಕೃಪೆ ದೇವರು ನಮಗೆ ಒದಗಿಸಿಕೊಟ್ಟಿರುವುದಕ್ಕಾಗಿ ದೇವರಿಗೆ ಮೊಟ್ಟ ಮೊದಲನೇದಾಗಿ ವಂದಿಸ್ತಾ ಇದ್ದೇನೆ. ಮತ್ತು ನಮ್ಮ ಸಭೆಯ ಯವನಸ್ಥನಾಗಿರುವ ಲೆನ್ ಗ್ಯಾಬ್ರಿಯಲ್ ಸಹೋದರನಿಗೆ ನನ್ನ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಮಾರ್ಚ್ ತಿಂಗಳಿನಿಂದ ಇವತ್ತಿನವರೆಗೂ ಪ್ರತಿ ಭಾನುವಾರ ನೀವು ಕೇಳುತ್ತಿರುವಂಥ ದೈವವಾಕ್ಯವನ್ನು ಯೂಟ್ಯೂಬ್ ಮುಖಾಂತರವಾಗಿಯೂ ಫೇಸ್ಬುಕ್ ಮುಖಾಂತರವಾಗಿಯೂ ತಲುಪಿಸುವಂಥ ಒಂದು ಕಾರ್ಯಕ್ಕೆ ಯವನಸ್ಥನು ಸಹಾಯ ಮಾಡಿ ಇವತ್ತಿನವರೆಗೂ ಈ ಒಂದು ಕಾರ್ಯದಲ್ಲಿ ತೊಡಗಿದ್ದಾನೆ. ಆತನಿಗೆ ದೇವರು ಆಶೀರ್ವದಿಸಲಿ ಎಂಬುದಾಗಿ ನಾನು ಕೋರುವವನಾಗಿದ್ದೇನೆ. ಮತ್ತು ವಿಶೇಷವಾಗಿ ದೇವರ ಸೇವೆಯಲ್ಲಿ ಸಹಕರಿಸಿ ಮಾಡಿರುವಂಥ ಸೇವೆಯು ಎಂದೂ ವ್ಯರ್ಥವಾಗುವುದಿಲ್ಲ. ದೇವರು ಆತನನ್ನು ಆಶೀರ್ವದಿಸಲಿ. ಆತನ ಕುಟುಂಬ ಮಾತ್ರವಲ್ಲದೆ ದೇವರು ಆತನಿಗೆ ಕೊಟ್ಟಿರುವಂಥ ಹೊಸ ಮಗುವಿಗಾಗಿಯೂ ನಾವು ಪ್ರಾರ್ಥಿಸಿ ಆಶೀರ್ವದಿಸುವವರಾಗಿದ್ದೇವೆ. ಮತ್ತು ಅವರ ಕುಟುಂಬದವರೆಲ್ಲರನ್ನೂ ದೇವರು ಆಶೀರ್ವದಿಸಲಿ ಎಂಬುದಾಗಿ ನಾನು ಕೋರುವವನಾಗಿದ್ದೇನೆ. ಈಗ ನಾವು ದೇವರ ವಾಕ್ಯಕ್ಕೆ ನಮ್ಮನ್ನು ನಡೆಸಿಕೊಳ್ಳೋಣ. ಇವತ್ತು ನಾನು ನಿಮ್ಮನ್ನು ಉದ್ದೇಶಿಸಿ ಮಾತನಾಡುವಂಥದ್ದು ಯೇಸು ಕ್ರಿಸ್ತನ ರಕ್ತ, ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಓದಲ್ಪಟ್ಟಿರುವಂಥ ಈ ಮೊದಲನೇ ಪೇತ್ರನ ಪತ್ರಿಕೆಯ ಮೊದಲನೇ ಅಧ್ಯಾಯದ 18ನೇ ವಚನದಿಂದ 25ರವರೆಗೆ ನಾನು ಮಾತನಾಡುವಂಥ ವಿಷಯವು ಅಡಕವಾಗಿದೆ. ಒಮ್ಮೆ ಸ್ಯಾನ್ ಫ್ರಾನ್ಸಿಸ್ಕೋ ಎನ್ನುವಂಥ ಈ ಪಟ್ಟಣದಲ್ಲಿ ಒಂದು ಉಜ್ಜೀವನ ಕೂಟ ಏರ್ಪಾಟಾಗಿತ್ತು ಮತ್ತು ಜನರೆಲ್ಲರೂ ಆರಾಧನೆಯಲ್ಲಿ ಭಾಗಿಗಳಾಗಿದ್ದರು. ಒಬ್ಬ ಹೆಸರಾಂತ ದೈವ ಸಂದೇಶಕರು ವಿಶೇಷ ಬೋಧಕರಾಗಿ ಆವತ್ತಿನ ದಿನ ಆಹ್ವಾನಿಸಲ್ಪಟ್ಟಿದ್ದರು. ಜನರು ಉತ್ಸುಕತೆಯಿಂದ ಆರಾಧನೆಯಲ್ಲಿ ವಾಕ್ಯ ಕೇಳುವುದಕ್ಕಾಗಿ ಸೇರಿ ಬಂದಿದ್ದರು. ಆವತ್ತಿನ ದಿನ ಆ ದೈವ ಸಂದೇಶಕನು ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿದ. ಜನರೆಲ್ಲರೂ ಬಹಳ ಉತ್ಸುಕತೆಯಿಂದಲೂ
ಶ್ರದ್ಧೆಯಿಂದಲೂ ಆಲಿಸ್ತಾ ಇದ್ದರು. ಆತನು ಪ್ರಸಂಗ ಮಾಡ್ತಾ ಇರುವಾಗ ಜನರಿಗೆ ಒಂದು ವಿಧವಾದ ನಿರಾಶೆ ಆಯಿತು. ಏನಂದರೆ, ಅವರು ನೆನೆಸಿರುವಂಥ ಒಂದು ಗರಿಷ್ಠ ಮಟ್ಟದ ಪ್ರಸಂಗ ಅದು ಆಗಿರಲಿಲ್ಲ ಎಂಬುದಾಗಿ ಅವರ ಭಾವನೆ. ಅದು ಜನರಿಗೆ ಗೊತ್ತಾಯಿತು. ಅವರು ಆವತ್ತಿನ ದಿನ ಯೇಸು ಕ್ರಿಸ್ತನ ರಕ್ತ ಕುರಿತಾಗಿ ಪ್ರಸಂಗ ಮಾಡಿದರು. ಮಾಡಿ ಅವರು ಪ್ರಸಂಗ ಅಷ್ಟು ತೃಪ್ತಿಕರವಾಗಿ ಕಾಣಿಸ್ತಾ ಇರಲಿಲ್ಲ ಎಂಬುದಾಗಿ ಜನರ ಭಾವನೆಯಾಗಿತ್ತು. ಅವರು ಪ್ರಸಂಗ ಮಾಡಿ ಮುಗಿಸಿದ ತಕ್ಷಣವೇ ಒಬ್ಬ ಸ್ತ್ರೀ, ವಯಸ್ಕಳು, ಆಕೆ ಮಧ್ಯಂತರದಲ್ಲಿ ಪ್ರಸಂಗ ಮುಗಿದ ನಂತರ ಎಲ್ಲರೂ ನಿಶಬ್ದವಾಗಿರುವಂಥ ಆ ಸನ್ನಿವೇಶದಲ್ಲಿ ಹಾಡುವುದಕ್ಕೆ ಪ್ರಾರಂಭಿಸಿದಳು. ನಿಂತುಕೊಂಡು ಹಾಡುವುದಕ್ಕೆ ಪ್ರಾರಂಭಿಸಿದಳಂತೆ. ಆಗ ಜನರೆಲ್ಲರೂ ಸ್ತಬ್ಧರಾಗಿ ಆಕೆಯ ಹಾಡನ್ನು ಕೇಳುತ್ತಲೇ ಇದ್ದರು. ಆಕೆ ಹಾಡುವಂಥ ಹಾಡಿನ ಮೊದಲನೇ ಚರಣ ಮುಕ್ತಾಯವಾಯಿತು. ಬಹಳ ಇಂಪಾಗಿ ಗದ್ಗದಿತವಾದ ಸ್ವರವಾಗಿದ್ದರೂ ಸಹ ಅದು ಜನರಿಗೆ ಬಹಳ ಇಂಪಾಗಿ ಕಾಣಿಸಿತು ಮತ್ತು ಜನರ ಮನಸ್ಸನ್ನು ಅದು ಸೂರೆ ಮಾಡಿತು ಎಂಬುದಾಗಿಯೂ ನಾವು ನೋಡ್ತಾ ಇದ್ದೇವೆ. ಆಕೆ ಎರಡನೇ ಚರಣ ಪ್ರಾರಂಭಿಸಿದಾಗ ಅದು ಎಲ್ಲರಿಗೂ ಗೊತ್ತಿರುವಂಥ ಹಾಡಾಗಿದ್ದರಿಂದ ಎಲ್ಲರೂ ಆ ಚರಣದಲ್ಲಿ ಪಾಲು ತೆಗೆದುಕೊಂಡರು, ಹಾಡುವುದಕ್ಕೆ ಪ್ರಾರಂಭಿಸಿದರು. ನಂತರ ಆಕೆ ಮೂರನೇ ಚರಣಕ್ಕೆ ಬಂದಾಗ ಎಲ್ಲರೂ ಗಟ್ಟಿಯಾಗಿ ಸಭೆಯಲ್ಲಿ ಹಾಡುತ್ತಾ ಇದ್ದರು ಅಂತ ನಾವು ನೋಡ್ತಾ ಇದ್ದೇವೆ. ಹಾಡುವುದರಲ್ಲಿ ತಲ್ಲೀನರಾದರು. ಆಮೇಲೆ ನಾವು ನೋಡ್ತಾ ಇದ್ದೇವೆ ಆಕೆ ಹಾಡಿರುವಂಥ ಹಾಡು ಯಾವುದಾಗಿರಬೇಕೆಂಬುದಾಗಿ. ಆಕೆ ಬೇರಾವ ಹಾಡು ಹಾಡದೆ ನಮ್ಮ ಮೆಥಡಿಸ್ಟ್ ಹಿಮ್ ಬುಕ್ನಲ್ಲಿರುವಂಥ, ಇಂಗ್ಲೀಷ್ ಹಿಮ್ ಬುಕ್ನಲ್ಲಿರುವಂಥ ಒಂದು ಹಾಡು, ದೇರ್ ಈಸ್ ಎ ಫೌಂಟೇನ್ ಫಿಲ್ಡ್ ವಿತ್ ಬ್ಲಡ್ ಡ್ರಾನ್ ಫ್ರಮ್ ಇಮ್ಯಾನ್ಯುಯಲ್ಸ್ ವೇನ್ಸ್ ಆ್ಯಂಡ್ ಸಿನ್ನರ್ ಪ್ಲಂಜ್ಡ್ ಬೆನೀತ್ ದ ಬ್ಲಡ್ ಲೂಸ್ ಆಲ್ ದೇರ್ ಗಿಲ್ಟಿ ಸ್ಟೇನ್ಸ್. ಇದು ನಮ್ಮ ಕನ್ನಡದ ಸಂಗೀತದ ಪುಸ್ತಕದಲ್ಲಿ ಈ ಒಂದು ಹಾಡು ನಮೂದಿಸಲ್ಪಟ್ಟಿದೆ. ಅದರ ಅನುವಾದ ಇಂಗ್ಲೀಷ್ ಹಾಡಿನ ಅನುವಾದವಾಗಿದೆ. ಆದರೆ ಈ ಅನುವಾದವು ಅಷ್ಟು ಇಂಗ್ಲೀಷ್ ಒಂದು ಭಾಷೆಗೆ ತಕ್ಕಂತೆ ಅನುವಾದವಾಗಿರದು ಸಹ ಅರ್ಥ ಅದು ಕೊಡುತ್ತಲಿದೆ. ಇದು ಬೇರಾವ ಹಾಡು ಆಗಿರದೆ 104ನೇ ಹಾಡುವ ಸಂಗೀತ. ಕ್ರಿಸ್ತೇಸು ನಿಜ ತೀರ್ಥವು, ಈ ತೀರ್ಥದೊಳಗೆ ಪಾಪಾತ್ಮ ತೊಳಕೊಳ್ಳಲು ಶುದ್ಧತ್ವವಾಗುತ್ತೆ ಎನ್ನುವಂಥ ಈ ಹಾಡನ್ನು ಮೊದಲಿನ 2-3 ಚರಣಗಳನ್ನು ಆಕೆ ಹಾಡಿದಳಂತೆ. ಬಹಳ ಅರ್ಥಗರ್ಭಿತವಾಗಿರುವಂಥ ಹಾಡು. ಜನರು ಆ ಪ್ರಸಂಗ ಕೇಳಿದ ನಂತರ ಅವರಿಗೆ ತೃಪ್ತಿಕರವಾದ ಸ್ಥಿತಿಯಲ್ಲಿ ಈ ಹಾಡು ಹಾಡಿದ ನಂತರ ಎಲ್ಲರ ಕಣ್ಣಲ್ಲಿ ನೀರು, ಒಂದು ವಿಧವಾದ ಸಂತೋಷ, ಅವರ ಪಾಪದ ಅರಿಯುವಿಕೆಯಾಗಿ ಅನೇಕರು ಈ ಹಾಡನ್ನು ಹೃದಯಪೂರ್ವಕವಾಗಿ ಹಾಡಿದರಂತೆ. ಆ ದಿನದ ಕೂಟದಲ್ಲಿ ಅನೇಕರು ಕ್ರಿಸ್ತನನ್ನು ಅಂಗೀಕರಿಸಿದರು, ಕಣ್ಣೀರು ಸುರಿಸಿದರು ಮತ್ತು ಪಶ್ಚಾತ್ತಾಪದಿಂದ ಪಾಪಗಳನ್ನು ಅರಿಕೆ ಮಾಡಿದರು ಎಂಬುದಾಗಿ ಅಂತ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಂತರ ಹಾಡು ಅಥವಾ ಚರಣಗಳು ಮುಗಿದ ನಂತರ ಈ ಮಹಿಳೆ ಎಲ್ಲ ಜನರ ಮುಂದೆ ಗಟ್ಟಿಯಾಗಿ ಕ್ರಿಸ್ತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದಾಗಿ ನನಗೆ ಸಂತೋಷ, ಸಮಾಧಾನ, ನೆಮ್ಮದಿ ದೊರಕಿದೆ ಎಂಬುದಾಗಿ ಸಾಕ್ಷಿ ಹೇಳಿದಳಂತೆ. ಈ ದಿನಮಾನಗಳಲ್ಲಿ ಕ್ರೈಸ್ತ ಸಹೋದರ ಸಹೋದರಿಯರೇ, ನಾವು ಯೇಸು ಕ್ರಿಸ್ತನ ರಕ್ತದ ಕುರಿತಾಗಿರುವಂಥ ಅನೇಕ ಪ್ರಸಂಗಗಳನ್ನು ಒಂದು ವೇಳೆ ಕೇಳಿರಬಹುದು. ಅನೇಕರು ಈ ಒಂದು ಪ್ರಸಂಗಗಳನ್ನು ಮಾಡದೇ ಇರಬಹುದು. ಇನ್ನೂ ಹಲವರಿಗೆ ಪ್ರಶ್ನೆ ಉಂಟೇನೆಂದರೆ, ನಾವು ರಕ್ಷಣೆ ಹೊಂದಬೇಕಾಗಿದೆಯಾದರೆ ಯೇಸು ಕ್ರಿಸ್ತನ ರಕ್ತ ಸುರಿಸಲೇಬೇಕಾಗಿತ್ತಾ ಎನ್ನುವಂಥ ಪ್ರಶ್ನೆಯು ನಮ್ಮಲ್ಲಿ ಅನೇಕರು ಕೇಳುತ್ತಲೂ ಇರಬಹುದು. ಈಗ ಸ್ವಲ್ಪ ಮಟ್ಟಿಗೆ ನಾವು ವಾಸ್ತವಿಕವಾಗಿ ಯೋಚಿಸೋಣ.
ರಕ್ತವಿಲ್ಲದಿರುವಂಥ ಶರೀರ ಅಥವಾ ದೇಹವು ಹೆಣಕ್ಕೆ ಸಮಾನ. ಅಥವಾ ರಕ್ತ ಪರಿಚಲನೆ ಇಲ್ಲದಿದ್ದರೆ ಅದು ಹೆಣಕ್ಕೆ ಮಾತ್ರ. ಆದ್ದರಿಂದ ಅಂಥ ಜನರನ್ನು ನಾವು ಆತ್ಮೀಯವಾಗಿ ಸತ್ತವರು ಎಂಬುದಾಗಿ ಭಾವಿಸ್ತಾ ಇದ್ದೇವೆ. ಇಲ್ಲಿ ಯೇಸು ಕ್ರಿಸ್ತನ ರಕ್ತದಲ್ಲಿ ವಿಶ್ವಾಸವಿಲ್ಲದಿದ್ದರೆ ನಿಜವಾಗಲೂ ಆತ್ಮೀಯ ರೀತಿಯಲ್ಲಿ ಸತ್ತಂತೆ. ಆದ್ದರಿಂದ ಯೇಸು ಕ್ರಿಸ್ತನ ರಕ್ತವು ಕ್ರೈಸ್ತ ವಿಶ್ವಾಸಿಗಳ ತಳಪಾಯವಾಗಿದೆ ಅಥವಾ ಅಡಿಪಾಯವಾಗಿದೆ. ನಮ್ಮ ಸಭೆ, ನಾವು ಓದುವಂಥ ಸತ್ಯವೇದ, ನಮ್ಮ ಸುವಾರ್ತೆ, ನಮ್ಮ ನಂಬಿಕೆ, ನಮ್ಮ ಕೃತ್ಯಗಳು ಯೇಸು ಕ್ರಿಸ್ತನ ರಕ್ತದ ಆಧಾರಿತವಾಗಿರದಿದ್ದರೆ ಎಲ್ಲವೂ ವ್ಯರ್ಥ, ಎಲ್ಲವೂ ವ್ಯರ್ಥ. ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನು ಶಿಲುಬೆಯ ಮೇಲೆ ಸುರಿಸಿದ್ದಾನೆ. ಯೇಸು ಕ್ರಿಸ್ತನ ರಕ್ಷಣೆಯಲ್ಲಿ ನಂಬಿಕೆ ಇಲ್ಲದಿರುವುದಾದರೆ ಈ ದಿನದ ಸಂದೇಶದಲ್ಲಿ ಯೇಸುವಿನ ರಕ್ತ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬಲ್ಲದು ಎಂಬುದಾಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಒಂದು ವೇಳೆ ಯೇಸು ಕ್ರಿಸ್ತನ ರಕ್ತದಿಂದ ರಕ್ಷಣಾ ಕಾರ್ಯವು ನಮಗುಂಟಾಗಿದೆ ಎಂಬುದಾಗಿ ನಂಬಿರುವುದಾದರೆ ಈ ದಿನದ ಸಂದೇಶ ನಿಮ್ಮೆಲ್ಲರಿಗೆ ಪ್ರೋತ್ಸಾಹದಾಯಕವಾಗಿರಲಿ. ಸ್ವಲ್ಪ ಹೊತ್ತು ಯೇಸು ಕ್ರಿಸ್ತನ ರಕ್ತ ಅಥವಾ ಆತನ ರಕ್ಷಣೆಯ ಕುರಿತಾಗಿ ಸ್ವಲ್ಪ ಧ್ಯಾನ ಮಾಡೋಣ. ಮೊದಲನೇದಾಗಿ 20ನೇ ವಚನದಲ್ಲಿ ಹೇಳಿರುವಂತೆ, ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. He was chosen before the creation of the world. He was chosen before the creation of the world. ನಮ್ಮೆಲ್ಲರಿಗೆ ಗೊತ್ತಿದೆ, ಅನೇಕರು ಕೇಳ್ಬೋದೇನೆಂದರೆ, ಯೇಸು ಕ್ರಿಸ್ತನು ಜಗದುತ್ಪತ್ತಿಗೆ ಮುಂಚಿತವಾಗಿ ಇದ್ದನು ಯಾವ ರೀತಿಯಲ್ಲಿ? ಅನೇಕ ಒಂದು ಸತ್ಯವೇದದಲ್ಲಿ ಉಲ್ಲೇಖನಗಳನ್ನು ನಾವು ನೋಡ್ತಾ ಇದ್ದೇವೆ. ಬನ್ನಿರಿ, ಮನುಷ್ಯನನ್ನು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಬಹುವಚನ ಉಪಯೋಗಿಸಲ್ಪಟ್ಟಿದೆ. ನಮ್ಮ ಸಾರೂಪ್ಯದಲ್ಲಿ ಈ ನಮ್ಮ ಎನ್ನುವಂಥ ಈ ಬಹುವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ತಂದೆ, ಮಗ, ಪವಿತ್ರ ಆತ್ಮನು ಅಥವಾ ತ್ರಯೇಕತ್ವನಲ್ಲಿ ಕಾಣ್ತಾ ಇದ್ದೇವೆ. ಆಮೇಲೆ ಆತನು ಜಗದುತ್ಪತ್ತಿಗಿಂತ ಮೊದಲೇ ರಕ್ಷಕನು ಎಂಬುದಕ್ಕೆ ನಮಗೆ ಗೊತ್ತಾಗಬೇಕಾಗಿದೆಯಾದರೆ ಆತನು ಜಗದುತ್ಪತ್ತಿಗಿಂತ ಮುಂಚಿತವಾಗಿ ನಮ್ಮ ರಕ್ಷಕನಾಗಿ ಇಹಲೋಕಕ್ಕೆ ಬಂದು ತನ್ನ ರಕ್ತವನ್ನು ಸುರಿಸಿದಂಥ ಒಂದು ವಿಷಯವು ನಮಗೆ ತಿಳಿಯಬೇಕಾಗಿದೆಯಾದರೆ ಪ್ರಕಟಣೆಯ ಪುಸ್ತಕ 13ನೇ ಅಧ್ಯಾಯದ 8ನೇ ವಚನದಲ್ಲಿ ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದ ಆತನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಜಗದುತ್ಪತ್ತಿಗಿಂತ ಮುಂಚಿತವಾಗಿ ನಮಗೋಸ್ಕರ ಕೊಯ್ಯಲ್ಪಟ್ಟ ಕುರಿ ಎಂಬುದಾಗಿ ಯೇಸು ಕ್ರಿಸ್ತನನ್ನು ಕುರಿತಾಗಿ ಅಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆತನು ಈ ಲೋಕದಲ್ಲಿರುವಾಗ ಆತನು ಮಾಡಿರುವಂಥ ಅನೇಕ ಕಾರ್ಯಗಳು ನಾವು ನೋಡ್ತಾ ಇದ್ದೇವೆ. ಸತ್ಯವೇದದ ಪ್ರಾರಂಭದಿಂದ ಕಡೆಯ ಅಧ್ಯಾಯದವರೆಗೆ ನಾವು ಆತನ ಲೋಕಕ್ಕೆ ಬಂದಿರುವಂಥ ವಿಷಯಗಳನ್ನು ನಾವು ಕಾಣ್ತಾ ಇದ್ದೇವೆ. ಆತನ ನರಾವತಾರವೆತ್ತಿ ಬಂದಿರುವಂಥದ್ದು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನದಲ್ಲಿಯೇ ಮತ್ತು 14ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೆಂಬುವನ್ನ ನರಾವತಾರವೆತ್ತಿ ಬಂದನು. ಇದು ಜಗದುತ್ಪತ್ತಿಗಿಂತ ಮುಂಚಿತವಾಗಿರುವಂಥ ಒಂದು ಸನ್ನಿವೇಶವನ್ನು ತೋರಿಸ್ತಾ ಇದೆ. ಅಷ್ಟು ಮಾತ್ರದಲ್ಲಿ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ರಿಂದ 8 ವಚನಗಳಲ್ಲಿಯೂ ಆ ಉಲ್ಲೇಖವನ್ನು ನಾವು ನೋಡ್ತಾ ಇದ್ದೇವೆ. ಮಾತ್ರವಲ್ಲದೆ ಅದೇ ಪೌಲನು ಕೊಲೊಸ್ಸದವರಿಗೆ ಬರೀತಾ ಇದ್ದಾನೆ 1ನೇ ಅಧ್ಯಾಯ 13ರಿಂದ 20ರವರೆಗೆ. ಆಮೇಲೆ 2ನೇದಾಗಿ ಹಳೆಯ ಒಡಂಬಡಿಕೆ ಪ್ರವಾದನೆಗಳಲ್ಲಿಯೂ ಆತನ ವಿಶೇಷವಾದ ಉಲ್ಲೇಖಗಳನ್ನು ನಾವು ನೋಡ್ತಾ ಇದ್ದೇವೆ.
ಆತನು ಕನ್ಯಾಸುತನು ಅಥವಾ ಕನ್ಯಾಮರಿಯಲ್ಲಿ ಹುಟ್ಟಿದವನು ಎಂಬುವಂಥ ವಿಷಯವನ್ನು ಸಹ ನಾವು ಯೆಶಾಯನ ಪ್ರವಾದನೆಯ ಪುಸ್ತಕ 7ನೇ ಅಧ್ಯಾಯ 14ನೇ ವಚನದಲ್ಲಿಯೂ ನಾವು ನೋಡ್ತಾ ಇದ್ದೇವೆ. ಮೊಟ್ಟ ಮೊದಲನೇ ಪುಸ್ತಕವಾಗಿರುವಂಥ ಆದಿಕಾಂಡದಲ್ಲಿಯೂ ನಾವು ಅದನ್ನು ನೋಡ್ತಾ ಇದ್ದೇವೆ. 3ನೇ ಅಧ್ಯಾಯ 15ನೇ ವಚನದಲ್ಲಿ ಈ ಸ್ತ್ರೀಯ ಸಂತಾನವು ಅಂದರೆ ಕನ್ಯಾ ಮರಿಯಳ ಗರ್ಭದಲ್ಲಿ ಆತನು ಮುಂದೆ ಜನಿಸ್ತಾನೆನ್ನುವಂಥ ಉಲ್ಲೇಖವನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಎಂಬುದಾಗಿ ಆ ಒಂದು ಸರ್ಪಕ್ಕೆ ಯೆಹೋವ ದೇವರು ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸ್ತ್ರೀಯ ಸಂತಾನ ಅಂದರೆ ಸ್ತ್ರೀಯಲ್ಲಿ ಹುಟ್ಟಿರುವ ಕನ್ಯಾಸುತನು ಎಂಬುವಂಥ ಒಂದು ವಿಷಯವನ್ನು ನಾವು ಕಾಣ್ತಾ ಇದ್ದೇವೆ. ಮತ್ತು ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ಮೀಕನ ಪ್ರವಾದನೆಯ ಪುಸ್ತಕ 5ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಎಫ್ರಾತದ ಬೆತ್ಲೆಹೇಮ್ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಆಮೇಲೆ ಆತನು ದಾವೀದನ ಮನೆತನದವನು ಎಂಬುದಾಗಿ ಯೆರೆಮೀಯನ ಪ್ರವಾದನೆಯ ಪುಸ್ತಕ 23ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ಆತನು ದುಃಖ ಪೀಡಿತನೆಂಬುದಾಗಿ ವಿಶೇಷವಾಗಿ ಯೆಶಾಯನ 53ನೇ ಅಧ್ಯಾಯದ 3ನೇ ವಚನದಲ್ಲಿ ಆತನು ಬರೀತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ಮತ್ತಾಯ 8:20 ನಾವು ನೋಡ್ತಾ ಇದ್ದೇವೆ. ಮತ್ತು ಆತನು ಕರುಣಾಮಯಿ ಅಥವಾ ದಯಾಮಯಿ ಎನ್ನುವಂಥದ್ದು ಯೆಶಾಯನ ಪ್ರವಾದನೆಯ ಪುಸ್ತಕ 42ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಪಾಪರಹಿತನು. ಈಗ ಓದಿರುವಂಥ ಮೊದಲನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 22ರಲ್ಲಿ ಮತ್ತು ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆಯ 5ನೇ ಅಧ್ಯಾಯದ 21ನೇ ವಚನದಲ್ಲಿ ನಾವು ಈ ಉಲ್ಲೇಖವನ್ನು ನಾವು ನೋಡ್ತಾ ಇದ್ದೇವೆ. ಆತನು ದೇವರ ಪ್ರತಿರೂಪ ಎಂಬುದಾಗಿ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ಆದ್ದರಿಂದ ಅನೇಕ ವಿಷಯಗಳನ್ನು ಅಥವಾ ಅನೇಕ ಪ್ರವಾದಿಗಳು ನುಡಿದಿರುವಂಥ ಮಾತುಗಳನ್ನು ನೆರವೇರಿಸುವಂತೆ ಆತನ ಈ ಹಲೋಕದಲ್ಲಿ ರಕ್ಷಕನಾಗಿ ಜನಿಸಿ ಬಂದನು ಅಂತ ನಾವು ನೋಡ್ತಾ ಇದ್ದೇವೆ. ಜನಿಸಿ ಬಂದದ್ದು ಮಾತ್ರವಲ್ಲದೆ ಆತನು ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ತ್ಯಾಗ ಮಾಡುವುದರ ಮುಖಾಂತರವಾಗಿ ಲೋಕ ರಕ್ಷಕನೆನ್ನುವಂಥದ್ದನ್ನು ಸಹ ತೋರಿಸಿಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಆತನು ಜಗದುತ್ಪತ್ತಿಗಿಂತ ಮುಂಚಿತವಾಗಿಯೇ ಗೊತ್ತು ಮಾಡಲ್ಪಟ್ಟಂಥ ಲೋಕ ರಕ್ಷಕನು ಅಥವಾ ರಕ್ತವನ್ನು ಸುರಿಸಿ ನಮ್ಮನ್ನು ಬಿಡುಗಡೆ ಮಾಡಿದಾತನೆಂಬುವಂಥ ವಿಷಯವನ್ನು ಕಾಣ್ತಾ ಇದ್ದೇವೆ. ಇವೆಲ್ಲವುಗಳನ್ನು ನಾವು ನೋಡಿದಾಗ ಆತನು ನಿಜವಾದ ರಕ್ಷಕನು, ಆತನು ಲೋಕದ ಜನರನ್ನು ರಕ್ಷಿಸಲು ಬಂದಂಥ ಒಬ್ಬ ರಕ್ಷಕನು ಎನ್ನುವಂಥದ್ದು ರುಜುವಾಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆತನ ದೇವಕುಮಾರನು ನರಾವತಾರವೆತ್ತಿ ಬಂದು ನಮ್ಮ ಮಧ್ಯದಲ್ಲಿ ವಾಸ ಮಾಡಿ ನಮ್ಮ ಪಾಪಗಳಿಗೋಸ್ಕರ ಕಲ್ವರಿ ಶಿಲುಬೆಯ ಮೇಲೆ ಆತನು ಜಡಿಯಲ್ಪಟ್ಟು ರಕ್ತವನ್ನು ಸುರಿಸಿದಾಗಲೇ ಆತನು ನಮ್ಮ ರಕ್ಷಕನೆಂದು ತೋರಿಸಿಕೊಟ್ಟು ರುಜುವಾತು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆತನ ಬೋಧನೆಯಿಂದಲ್ಲ, ಆತನ ನರಾವತಾರವೆತ್ತಿ ಬಂದದ್ದರಿಂದಲ್ಲ, ಅವೆಲ್ಲವುಗಳು ಒಳಗೊಂಡಿರುವಂಥ ಇನ್ನೊಂದು ವಿಷಯ, ಆತನು ಈ ಲೋಕಕ್ಕೆ ಬಂದು ನಮಗೋಸ್ಕರವಾಗಿ ತನ್ನ ರಕ್ತವನ್ನು ಸುರಿಸಿದ ಕಾರ್ಯದಿಂದ ಆತನು ರಕ್ಷಕನೆಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 20ರಲ್ಲಿ ಧರ್ಮಶಾಸ್ತ್ರದ ಪ್ರಕಾರ ಹೆಚ್ಚು ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವು. ರಕ್ತ ದಾರಿ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಆತನ ರಕ್ತಧಾರೆಯಿಂದ ಲೋಕರಕ್ಷಕನು ನಮ್ಮನ್ನು ಶುದ್ಧೀಕರಿಸಿರುವಾತನು ಎನ್ನುವಂಥದ್ದನ್ನು ರುಜುವಾತುಪಡಿಸಿದ್ದಾನೆ. ಪ್ರಿಯರೇ, ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ವಚನ 18-19ರಲ್ಲಿ ರಕ್ತವು ಪಾಪಿಯ ಬಿಡುಗಡೆಯ ಕಟ್ಟಿದ ಕ್ರಯ. ಬ್ಲಡ್ ಕ್ಯಾನ್ ಪರ್ಚೇಸ್ ದ ಸಿನ್ನರ್ ಆರ್ ಬ್ಲಡ್ ಕ್ಯಾನ್ ರೆಡೀಮ್ ದ ಸಿನ್ನರ್. ಇದು ವಿಮೋಚನಾ ಶುಲ್ಕವಾಗಿದೆ ಅಥವಾ ಬಿಡುಗಡೆಯ ಶುಲ್ಕವಾಗಿದೆ. ರೆಡೀಮ್ ಎನ್ನುವಂಥ ಇಂಗ್ಲೀಷಿನ ಪದಕ್ಕೆ ಅರ್ಥ ಟು ಲಿಬರೇಟ್ ಬೈ ಪೇಮೆಂಟ್ ಆಫ್ ರ್ಯಾನ್ಸಮ್, ಅಥವಾ ಬಿಡುಗಡೆಗೋಸ್ಕರ ಕಟ್ಟಿರುವ ಒಂದು ಶುಲ್ಕ. ಇಲ್ಲಿ ಒಬ್ಬ ಪಾಪಿಯನ್ನು ಅವನ ಪಾಪಗಳಿಂದ ಬಿಡುಗಡೆ ಮಾಡಿರುವುದಕ್ಕಾಗಿ ಯೇಸು ಕ್ರಿಸ್ತನು ಕಟ್ಟಿದ ಕ್ರಯ. ಇದು ಬಿಡುಗಡೆಯ ಅಥವಾ ವಿಮೋಚನೆಯ ಶುಲ್ಕ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪಾಪಿಗೆ ಬಿಡುಗಡೆ ಬೇಕು. ಯಾಕೆ? ಪ್ರತಿಯೊಬ್ಬೊಬ್ಬನು ಪಾಪಕ್ಕೆ ದಾಸನಾಗಿದ್ದಾನೆ. ಪಾಪದ ದಾಸತ್ವದಿಂದ ಬಿಡುಗಡೆ ನಮಗೆ ಬೇಕಾಗಿದೆ.
ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ರಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಆದ್ದರಿಂದ ಬಿಡುಗಡೆಗೋಸ್ಕರ ಈ ಶುಲ್ಕವು ಕಟ್ಟಲ್ಪಟ್ಟಿದೆ. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಆದ್ದರಿಂದ ಎಲ್ಲರೂ ಅನೀತಿವಂತರಾಗಿ ಪಾಪ ಮಾಡಿದ್ರಿಂದ ಬಿಡುಗಡೆಯು ಅತ್ಯವಶ್ಯಕ. ಆ ಬಿಡುಗಡೆಗೋಸ್ಕರ ಶುಲ್ಕವು ನಿಗದಿತವಾಗಿದೆ. ಅದು ಜಗದುತ್ಪತ್ತಿಗಿಂತ ಮುಂಚಿತವಾಗಿ ನಿಗದಿತವಾಗಿರುವಂಥ ಶುಲ್ಕ ಯೇಸು ಕ್ರಿಸ್ತನ ರಕ್ತ. ಎಫೆಸದವರಿಗೆ ಬರೆಯುವ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 3 ವಚನಗಳಲ್ಲಿಯೂ ಮತ್ತು ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದ 44ನೇ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಪಾಪಿಗಳು ಅಥವಾ ಅವರು ಸೈತಾನನ ದಾಸರು ಎಂಬುದಾಗಿ, ಅಥವಾ ಸೈತಾನನ ಕ್ರಿಯೆಗಳನ್ನು ಮಾಡುವವರು ಅಥವಾ ಅನೀತಿವಂತರು ಎನ್ನುವಂಥದ್ದನ್ನು ಆ ಅಧ್ಯಾಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಕ್ರಿಸ್ತನ ರಕ್ತದಿಂದ ಅಥವಾ ಕ್ರಿಸ್ತನ ಕಟ್ಟಿರುವಂಥ ವಿಮೋಚನ ಶುಲ್ಕ ರಕ್ತದಿಂದ ನಮಗೆ ಬಿಡುಗಡೆಯಾಗಿದೆ. ಅಥವಾ ಪಾಪದ ದಾಸತ್ವದಿಂದ ನಮಗೆ ಬಿಡುಗಡೆಯಾಗುವುದಕ್ಕೆ ಯೇಸು ಕ್ರಿಸ್ತನ ರಕ್ತವು ಕ್ರಯವಾಗಿ ಕೊಡಲ್ಪಟ್ಟಿದೆ. ಪಾಪದ ದಾಸತ್ವದಿಂದ ಬಿಡುಗಡೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ರಿಂದ 23 ವಚನಗಳಲ್ಲಿ ಅದರ ಕುರಿತಾಗಿ ನಮೂದಿಸಲ್ಪಟ್ಟಿದೆ. ಆಮೇಲೆ ಸಕಲ ಕುಲ ಭಾಷೆ ಜನಾಂಗಗಳು ದೇವರಿಗಾಗಿ ಆತನು ರಕ್ತ ಸುರಿಸಿ ಕೊಂಡುಕೊಂಡನು ಎಂಬುದಾಗಿ. ಅಂದರೆ ಲೋಕದಲ್ಲಿರುವಂಥ ಪ್ರತಿಯೊಬ್ಬೊಬ್ಬ ಮಾನವನನ್ನು ಆತನು ರಕ್ತ ಸುರಿಸಿ ಕೊಂಡುಕೊಂಡನು ಎಂಬುದಾಗಿ ಪ್ರಕಟಣೆಯ ಪುಸ್ತಕ 5ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಆತನ ರಕ್ತದಿಂದ ನಾವು ನೀತಿವಂತರಾಗಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ. ಆಮೇಲೆ ನಾವು ನೋಡ್ತಾ ಇದ್ದೇವೆ, ಆತನ ರಕ್ತದ ಮೂಲಕ ನಮಗೆ ಹಗಲಿರುಳು ಆತನೊಡನೆ ಸೇವೆ ಮಾಡುವಂಥ ಅಥವಾ ನಿತ್ಯ ಜೀವಿಸುವ ಅವಕಾಶ ದೊರೆಯುತ್ತದೆ. ಪ್ರಕಟಣೆಯ ಪುಸ್ತಕ 7ನೇ ಅಧ್ಯಾಯ 9ರಿಂದ 14 ವಚನಗಳಲ್ಲಿ ಈ ವಿಷಯವನ್ನು ನಾವು ಕಾಣ್ತಾ ಇದ್ದೇವೆ. ಚಿಕಾಗೋ ಪಟ್ಟಣದಲ್ಲಿ ನಡೆಯುತ್ತಿರುವಂಥ ಸರ್ವಧರ್ಮ ಸಮ್ಮೇಳನದಲ್ಲಿ ಆಗಿರುವಂಥ ಒಂದು ವಿಷಯವನ್ನು ಆತನು ಬರೀತಾ ಇದ್ದಾನೆ. ಇದು ಸರ್ವಧರ್ಮ ಸಮ್ಮೇಳನ ಅನೇಕ ವರ್ಷಗಳಿಂದ ಚಿಕಾಗೋ ಪಟ್ಟಣದಲ್ಲಿ ನಡೆಸಲ್ಪಡುತ್ತಿರುವಂಥದ್ದು. ಎಲ್ಲ ಧರ್ಮದ, ಪ್ರಪಂಚದ ಪ್ರತಿಯೊಂದು ಧರ್ಮದ ಒಬ್ಬ ಸಂದೇಶಕನಲ್ಲಿ ಕೂಡಿ ಬರುವಂಥದ್ದು. ನಾವು ಸಹ ನೋಡ್ತಾ ಇದ್ದೇವೆ, ನಮ್ಮ ಭಾರತ ದೇಶದಿಂದ ವಿವೇಕಾನಂದರವರು ಈ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದರು ಎಂಬುದಾಗಿ ಅವರ ಜೀವನ ಚರಿತ್ರೆಯಲ್ಲಿ ನಾವು ಓದ್ತಾ ಇದ್ದೇವೆ. ಇಂಥ ಒಂದು ಸರ್ವಧರ್ಮ ಸಮ್ಮೇಳನ ಈ ಚಿಕಾಗೋ ಪಟ್ಟಣದಲ್ಲಿ ನಡೆದಿರುವಾಗ ಅಲ್ಲಿ ಬುದ್ಧನ ಅಥವಾ ಬೌದ್ಧ ಧರ್ಮದ ಗುರುಗಳಿದ್ದರು, ಜೈನ್ ಧರ್ಮದ ಗುರುಗಳಿದ್ದರು, ಮತ್ತು ಕನ್ಫ್ಯೂಷಿಯಸ್ ಧರ್ಮದ ಗುರುಗಳಿದ್ದರು, ಹಿಂದೂ ಧರ್ಮದ ಗುರುಗಳಿದ್ದರು. ಮಾತ್ರವಲ್ಲದೆ ಇಸ್ಲಾಂ ಧರ್ಮದ ಮೌಲ್ವಿಯು ಅಲ್ಲಿ ಇದ್ದ, ಮತ್ತು ಕ್ರೈಸ್ತ ಧರ್ಮದ ಒಬ್ಬ ವ್ಯಕ್ತಿಯು ಅಲ್ಲಿದ್ದಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅವರು ತಮ್ಮ ತಮ್ಮ ಧರ್ಮದ ಸಿದ್ಧಾಂತಗಳನ್ನು, ತತ್ವಗಳನ್ನು ಹೇಳಿ ಕುಳಿತುಕೊಂಡರಂತೆ. ನಂತರ ಕ್ರೈಸ್ತ ಧರ್ಮದ ಸಿದ್ಧಾಂತಗಳನ್ನು ಅಥವಾ ಕ್ರೈಸ್ತ ಧರ್ಮದ ವಿಷಯವಾಗಿ ಮಾತನಾಡುವುದಕ್ಕೆ ನಾವು ನೋಡ್ತಾ ಇದ್ದೇವೆ. ಬೋಸ್ಟನ್ ಪಟ್ಟಣದ ಡಾಕ್ಟರ್ ಜೋಸೆಫ್ ಕುಕ್ ಎನ್ನುವಂಥ ಒಬ್ಬ ವ್ಯಕ್ತಿ, ಆತನು ಎದ್ದು ನಿಂತನಂತೆ ಕ್ರೈಸ್ತ ಧರ್ಮದ ಕುರಿತಾಗಿ ಮಾತಾಡುವುದಕ್ಕಾಗಿ. ಅಲ್ಲಿ ಕುಳಿತಿರುವಂಥ ಎಲ್ಲ ಧಾರ್ಮಿಕ ಪರಿಣಿತರನ್ನು ಕುರಿತಾಗಿ ಆತನು ಹೇಳುವುದಕ್ಕೆ ಪ್ರಾರಂಭಿಸಿದ. ಆತನು ಪ್ರಾರಂಭ ಮಾಡಿದ್ದು, ಇಲ್ಲೊಬ್ಬ ಲೇಡಿ ಮೆಕಾಬೆತ್ ಎನ್ನುವ ರಾಣಿಯ ಕೈಗಳು ಅನೇಕ ಅರಸರ ಮತ್ತಿತರ ಕೊಲೆ ಮಾಡಿ, ಕೊಲೆ ಎಂಬ ಹೊಲಸಿನಿಂದ ರಕ್ತ ಸಿಕ್ತವಾಗಿದೆ. ಅದರಲ್ಲೂ ಡಂಕನ್ ಎನ್ನುವಂಥ ಅರಸನನ್ನು ಕೊಂದು, ಆತನ ಸಹಚರರನ್ನು ಕೊಂದು, ಆಕೆಯ ಹೊಲಸು ಕೃತ್ಯ ಎಸಗಿ ಆಕೆಯ ಕೈಗಳು ರಕ್ತ ಸಿಕ್ತವಾಗಿವೆ. ಆಕೆಯು ತನ್ನ ಮನೆಯಲ್ಲಿ ಒಂದು ದಿನ ಮನೆಯಿಂದ ಹೊರಗಡೆಯಿಂದ ಮನೆಯೊಳಗೆ ತಿರುಗಾಡುತ್ತಾ ಆಕೆ ಹೇಳಿರುವಂಥದ್ದು, ಚಡಪಡಿಸ್ತಾ ಹೇಳಿರುವಂಥ ಒಂದು ವಿಷಯ, ಈ ನನ್ನ ರಕ್ತ ಸಿಕ್ತ ಕೈಗಳಿಗೆ ಕೊಲೆ ಮಾಡಿದ ಅಪರಾಧದಿಂದ ಬಿಡುಗಡೆ ಇದೆಯೋ ಎಂದು ಕೇಳ್ತಾ ಇದ್ದಳಂತೆ.
ಈ ವಿಷಯಕ್ಕೆ ನಿಮ್ಮ ನಿಮ್ಮ ಧರ್ಮಗಳಲ್ಲಿ ಬಿಡುಗಡೆಯ ಉತ್ತರವಿದೆಯೋ ಎಂಬುದಾಗಿ ಈ ಬೋಸ್ಟನ್ ಪ್ರದೇಶದಿಂದ ಬಂದಿರುವಂಥ ಜೋಸೆಫ್ ಕುಕ್ರವರು ಪ್ರಶ್ನಿಸಿದರಂತೆ. ಈಕೆಯ ರಕ್ತಸಿಕ್ತ ಕೈಗಳಿಗೆ ಅಥವಾ ಆಕೆ ಮಾಡಿರುವಂಥ ಅಪರಾಧಗಳಿಗೆ ನಿಮ್ಮ ಧರ್ಮದಲ್ಲಿ ಬಿಡುಗಡೆಯ ಕುರಿತಾಗಿ ಏನಾದರೂ ಉಲ್ಲೇಖವಿದೆಯೋ ಎಂಬುದಾಗಿ ಅಲ್ಲಿ ಕುಳಿತಿರುವಂಥ ಎಲ್ಲ ಧರ್ಮಗುರುಗಳನ್ನು ಪ್ರಶ್ನಿಸಿ ಕೇಳಿದನಂತೆ. ಎಲ್ಲರೂ ಮೌನವಾಗಿ ಕುಳಿತಿರುವಾಗ ಈ ಡಾಕ್ಟರ್ ಜೋಸೆಫ್ ಕುಕ್ರವರು ಮುಂದುವರಿಸಿ ಹೇಳಿದರಂತೆ, ಕ್ರೈಸ್ತ ಧರ್ಮದಲ್ಲಿ ಇದಕ್ಕೆ ಉತ್ತರ ಉಂಟು. ಮೊದಲನೇ ಯೋಹಾನನ ಪತ್ರಿಕೆಯ 1ನೇ ಅಧ್ಯಾಯ 7ನೇ ವಚನದಲ್ಲಿ ಅದಕ್ಕೆ ಉತ್ತರ ಉಂಟು. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ಆತನು ಉತ್ತರಿಸಿದನಂತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಇವತ್ತು ನಾವು ಎಂಥ ವಿಧವಾದ ಪಾಪಿಗಳೇ ಆಗಿರಬಹುದು, ಯೇಸು ಕ್ರಿಸ್ತನ ರಕ್ತದಿಂದ ನಾವು ಬಿಡುಗಡೆಯಾಗಿದ್ದೇವೆ, ಶುದ್ಧೀಕರಿಸಲ್ಪಟ್ಟಿದ್ದೇವೆ, ನಮಗೆ ವಿಮೋಚನೆಯಾಗಿದೆ. ಯೇಸು ಕ್ರಿಸ್ತನ ರಕ್ತವು ವಿಮೋಚನಾ ಶುಲ್ಕವಾಗಿ ಕೊಡಲ್ಪಟ್ಟಿದೆ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ತನ ರಕ್ತವು ಪಾಪಿಯನ್ನು ಶುದ್ಧಿ ಮಾಡುತ್ತದೆ. ಕ್ರಿಸ್ತನ ರಕ್ತವು ಪಾಪಿಯನ್ನು ಶುದ್ಧಿ ಮಾಡುತ್ತದೆ. ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ಕ್ಯಾನ್ ಪ್ಯೂರಿಫೈ ದ ಸಿನ್ನರ್. 22ನೇ ವಚನದಲ್ಲಿ ಶುದ್ಧತೆಯನ್ನು ಕುರಿತಾಗಿ ಉಲ್ಲೇಖನೆ ನಾವು ನೋಡ್ತಾ ಇದ್ದೇವೆ. ವಾಕ್ಯೋಪದೇಶವು ನಮ್ಮ ಆತ್ಮಗಳನ್ನು ಶುದ್ಧಿ ಮಾಡುತ್ತದೆ. ದೇವರು ಆದಿಯಲ್ಲಿ ಆದಾಮ ಅವಳನ್ನು ಉಂಟು ಮಾಡಿದ. ಅವರು ಪಾಪ ಮಾಡಿದಾಗ ಅವು ಬೆತ್ತಲೆಯಾಗಿದ್ದೇವೆ ಎಂಬುದಾಗಿ ಗ್ರಹಿಸಿ ಅಸಹ್ಯವಾಗಿರುವಂಥ ಆ ಸನ್ನಿವೇಶದಲ್ಲಿ ದೇವರು ಅವರಿಗೆ ಚರ್ಮದ ಅಂಗಿಗಳನ್ನು ತೊಡಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಚರ್ಮದ ಅಂಗಿಗಳನ್ನು ತೊಡಿಸುವುದಕ್ಕಾಗಿ ಒಂದು ಪ್ರಾಣಿಯು ರಕ್ತ ಸುರಿಸಲೇಬೇಕಾಗಿತ್ತು ಅಥವಾ ಅದು ಕೊಲ್ಲಲ್ಪಡಲೇಬೇಕಾಗಿತ್ತು. ಆ ರಕ್ತದಿಂದ ಅವರ ಹೊಲಸು ಅಥವಾ ಅವರು ಬೆತ್ತಲೆಯಾಗಿದ್ದೇವೆ ಅನ್ನುವಂಥ ಸನ್ನಿವೇಶದಲ್ಲಿ ಅವರಿಗೆ ಮಾನ ಮರ್ಯಾದೆಯಿಂದ ಚರ್ಮದ ಅಂಗಿಗಳನ್ನು ತೊಡಿಸಿದನು. ಆದಿಕಾಂಡ 3ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ನಂತರ ಕಾಯೇನನು ಏಬೇರನು ಯಜ್ಞ ಸಮರ್ಪಣೆ ಮಾಡಿದರು. ಆ ಸಂದರ್ಭದಲ್ಲಿ ಏಬೇರನು ಚೊಚ್ಚಲ ಕುರಿಮರಿಯನ್ನು ತಂದು ಅದನ್ನು ಕೊಂದು ಅದರ ರಕ್ತದಿಂದ ದೇವರಿಗೆ ಯಜ್ಞ ಅರ್ಪಿಸಿದ. ದೇವರಾತನ ಯಜ್ಞವನ್ನು ಮೆಚ್ಚಿದನು ಎಂಬುದಾಗಿ ಈ ಒಂದು ಆದಿಕಾಂಡ ಪುಸ್ತಕದ 4ನೇ ಅಧ್ಯಾಯದ ಮೊದಲಿನ 4 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನೋಹನು ಜಲಪ್ರಳಯದ ನಂತರದಲ್ಲಿಯೂ ನಾವು ನೋಡ್ತಾ ಇದ್ದೇವೆ, ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿ ಅದರ ಮೇಲೆ ಶುದ್ಧವಾದ ಮತ್ತು ಎಲ್ಲ ಪಶು ಪ್ರಾಣಿಗಳಲ್ಲಿ ಆರಿಸಿ ತಂದು ಸರ್ವಾಂಗ ಹೋಮ ಮಾಡಿದನು. ಆ ಮಾಡಿರುವಂಥ ಯಜ್ಞ ಹೋಮವನ್ನು ಮೆಚ್ಚಿ ದೇವರು ಅವನನ್ನು ಆಶೀರ್ವದಿಸಿದನು. ಮಾತ್ರವಲ್ಲದೆ ಆತನೊಡನೆ ಒಡಂಬಡಿಕೆಯನ್ನು ಮಾಡಿದನು ಎಂಬುದಾಗಿ ಈ ಆದಿಕಾಂಡ ಪುಸ್ತಕದ 8ನೇ ಅಧ್ಯಾಯ 20ನೇ ವಚನದ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ದೇವರು ಈ ಇಸ್ರಾಯೇಲ್ ಜನರಿಗೆ ಆರಾಧನೆಯ ಕುರಿತಾಗಿ ಹೇಳುವಾಗ ಯಜ್ಞ ಸಮರ್ಪಣೆ ಮಾಡಲೇಬೇಕು. ದೋಷ ಪರಿಹಾರಕ ಯಜ್ಞಕ್ಕಾಗಿಯೂ ಸಮಾಧಾನ ಯಜ್ಞಕ್ಕಾಗಿಯೂ ಇನ್ನಿತರ ಯಜ್ಞಗಳಿಗಾಗಿಯೂ ನೀವು ಹೋತ ಹೋರಿಗಳ ರಕ್ತವನ್ನು ಸುರಿಸಲೇಬೇಕೆಂಬುದಾಗಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾಜಕಕಾಂಡ 4ನೇ ಅಧ್ಯಾಯ 4, 5ನೇ ವಚನಗಳಲ್ಲಿ ಉಲ್ಲೇಖ ನಾವು ನೋಡ್ತಾ ಇದ್ದೇವೆ. ಮತ್ತು 17ನೇ ಅಧ್ಯಾಯದ 11ನೇ ವಚನದಲ್ಲಿಯೂ ಈ ಉಲ್ಲೇಖವನ್ನು ನಾವು ನೋಡ್ತಾ ಇದ್ದೇವೆ. ಅದರಂತೆಯೇ ಸಾವಿರಾರು ಪಶುಗಳು ಪಕ್ಷಿಗಳು ಹೋತ ಹೋರಿಗಳ ರಕ್ತ ಸುರಿಸಿ ದೇವರಿಂದ ಸಮಾಧಾನಕ್ಕೋಸ್ಕರ ದೋಷ ಪರಿಹಾರಕ್ಕೋಸ್ಕರ ಇಸ್ರಾಯೇಲರು ಬೇಡ್ತಾ ಇದ್ದರು. ದೇವರವರನ್ನು ಕ್ಷಮಿಸ್ತಾ ಇದ್ದ ಮತ್ತು ಅವರು ಇನ್ನೂ ಪಾಪ ಮಾಡುತ್ತಲೇ ಮುಂದೆ ಸಾಗಿದರು. ಇಂಥ ಅನೇಕ ಕೋಟಿಗಟ್ಟಲೆ ಪಶುಗಳು ರಕ್ತವು ಸುರಿಸಲ್ಪಟ್ಟಿತು. ಆದರೂ ಇದು ಕೇವಲ ಒಂದು ಆಚರಣೆಯಾಗಿ ವಾಡಿಕೆಯ ಪದ್ಧತಿಯಾಗಿ ಯೇಸು ಕ್ರಿಸ್ತನವರಿಗೆ ನಡೆದು ಬಂತೆ ಹೊರತಾಗಿ ಅದರಿಂದ ಯಾವ ಪ್ರಯೋಜನವಾಗಲಿಲ್ಲ. ಅದನ್ನು ಅರಿತ ಯೇಸು ಕ್ರಿಸ್ತನು ತನ್ನನ್ನು ತಾನು ಸಮರ್ಪಿಸಿಕೊಂಡು ತನ್ನ ರಕ್ತವನ್ನು ಸುರಿಸುವುದರ ಮುಖಾಂತರವಾಗಿ ಈ ಒಂದು ಪಾಪಕ್ಕೆ ಪರಿಹಾರ ನೀಡಿದಂಥ ಒಂದು ಸನ್ನಿವೇಶ ನಾವು ನೋಡ್ತಾ ಇದ್ದೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 11ರಿಂದ 14ರಲ್ಲಿಯೂ 10ನೇ ಅಧ್ಯಾಯದ 4ರಿಂದ 14ರವರೆಗೂ ನಾವು ನೋಡ್ತಾ ಇದ್ದೇವೆ. ಕೊನೆಯಿಲ್ಲದ ಯಜ್ಞಗಳ ಸಾರ್ಥಕವಾಗುವುದಿಲ್ಲ.
ಯೇಸುವಿನ ಒಂದೇ ಯಜ್ಞವು ಸದಾಕಾಲವು ಸಾರ್ಥಕವಾಗುತ್ತದೆ ಎಂಬುದಾಗಿ ಈ ಸ್ಥಳಗಳಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಕಡೆಯ ಯಜ್ಞ, ಯೇಸು ಕ್ರಿಸ್ತನ ಸುರಿಸಿದ ರಕ್ತದಿಂದ ಈ ಹೋತ ಹೋರಿಗಳ ಯಜ್ಞಕ್ಕೆ ಅಲ್ಲಿ ಮುಕ್ತಾಯವಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾಲ್ಕನೇದಾಗಿ, ಯೇಸುವಿನ ರಕ್ತವು ನೀತಿವಂತರನ್ನು ಕಾಪಾಡುತ್ತದೆ. ಜೀಸಸ್ ಬ್ಲಡ್ ಕ್ಯಾನ್ ಪ್ರಿಸರ್ವ್ ದ ಸೈಂಟ್ಸ್. ಯೇಸು ಕ್ರಿಸ್ತನ ರಕ್ತವು ನೀತಿವಂತರನ್ನು ಕಾಪಾಡುತ್ತದೆ. ಯೇಸು ಕ್ರಿಸ್ತನ ರಕ್ತದಿಂದ ಆಗಿರುವಂಥ ಘನಕಾರ್ಯ ಯೋಹಾನ 3:16 ನಾವು ನೋಡ್ತಾ ಇದ್ದೇವೆ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರ ನಿತ್ಯಜೀವ ಪಡೆಯಬೇಕೆನ್ನುವಂಥ ಒಂದೇ ಉದ್ದೇಶ. ಆತನನ್ನು ನಂಬುವಂಥ ವಿಷಯದಲ್ಲಿ ಆತನು ಬಂದಿರುವಂಥದ್ದು, ನರಾವತಾರ ವ್ಯಕ್ತಿ ಬಂದಿರುವಂಥದ್ದು, ಆತನು ನಮ್ಮ ಮಧ್ಯದಲ್ಲಿ ಜೀವಿಸಿರುವಂಥದ್ದು ಮತ್ತು ನಮ್ಮ ಪಾಪಗಳಿಗೋಸ್ಕರ ಆತನು ತನ್ನ ಪ್ರಾಣವನ್ನು ಶಿಲುಬೆಯ ಮೇಲೆ ರಕ್ತ ಸುರಿಸುವುದರ ಮುಖಾಂತರವಾಗಿ ಕೊಟ್ಟನು ಎಂಬುವಂಥದ್ದು ನಮ್ಮನ್ನು ನೀತಿ ಜೀವಕ್ಕೆ ನಡೆಸುವಂಥದ್ದಾಗಿದೆ. ಅದನ್ನು ನಂಬುವುದಾದರೆ ಯೇಸುವಿನ ರಕ್ತವು ನಮ್ಮನ್ನು ನಿತ್ಯ ಜೀವಕ್ಕೆ ಕಾಪಾಡುತ್ತದೆ. ಪ್ರಿಯರೇ, ಹಾಲೆಂಡ್ ದೇಶದ ರಾಟರ್ಡಮ್ ಎನ್ನುವಂಥ ಒಂದು ಸ್ಥಳದಲ್ಲಿ, ಆ ಸ್ಥಳದ ಅಥವಾ ಆ ಪಟ್ಟಣದ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಬಂಗಲೆ ಇದೆಯಂತೆ. ಆ ಬಂಗಲೆಯ ಹೆಸರು ಹೌಸ್ ಆಫ್ 1000 ಟೆರರಿಸ್ಟ್ಸ್, ಸಾವಿರಾರು ಭಯೋತ್ಪಾದಕರ ಮನೆ ಎಂಬುದಾಗಿ ಇವತ್ತಿಗೂ ಕರೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಹಾಲೆಂಡ್ ದೇಶದಲ್ಲಿರುವಂಥದ್ದು. 16ನೇ ಶತಮಾನದಲ್ಲಿ 2ನೇ ಫಿಲಿಪ್ ದೊರೆಯು, ಈತನು ಸ್ಪೇನ್ ದೇಶದ ಅರಸನಾಗಿದ್ದ. ಆತನು ಹಾಲೆಂಡ್ ದೇಶವನ್ನು ಮುತ್ತಿ ಅದನ್ನು ವಶಪಡಿಸಿಕೊಂಡು ಹಾಲೆಂಡ್ ದೇಶದಲ್ಲಿರುವಂಥ ಎಲ್ಲ ಡಚ್ ಜನಾಂಗವನ್ನು, ಹಾಲೆಂಡ್ ದೇಶದಲ್ಲಿ ವಾಸ ಮಾಡುವಂಥವರಿಗೆ ಡಚ್ಚರ್ ಎಂಬುದಾಗಿ ಕರೆಯುತ್ತಾರೆ, ಆ ಡಚ್ ಜನಾಂಗವನ್ನು ಬಹಳ ಹಿಂಸೆಗೊಳಪಡಿಸಿದನಂತೆ. ಡ್ಯೂಕ್ ಆಫ್ ಆಳ್ವಾ ಎನ್ನುವಂಥ ವ್ಯಕ್ತಿಯ ನೇತೃತ್ವದಲ್ಲಿ ಈ ಹಿಂಸಾಚಾರವನ್ನು ಪ್ರಾರಂಭಿಸಿದನಂತೆ. ಮನೆಗಳಿಗೆ ತೆರಳಿ ಆ ಮನೆಗಳಲ್ಲಿ ಅವಿತುಕೊಂಡಿರುವಂಥ ಎಲ್ಲ ದಂಗೆಕೋರರನ್ನು ಹೊರಗೆಳೆದು ಅವರನ್ನು ನಿರ್ದಾಕ್ಷಿಣ್ಯವಿಲ್ಲದೆ ಕೊಲೆಗೈತಾ ಇದ್ದನಂತೆ. ಆ ಒಂದು ಕೊಲೆಗೈಯುವಂಥ ಸೈನಿಕರು ಸ್ಪ್ಯಾನಿಷ್ ದೇಶದ ಸೈನಿಕರಾಗಿದ್ದರು ಅಥವಾ ಸ್ಪೇನ್ ದೇಶದ ಸೈನಿಕರಾಗಿದ್ದರು. ಯಾಕೆಂದರೆ ನಾವು ನೋಡ್ತಾ ಇದ್ದೇವೆ, ಈ ಫಿಲಿಪ್, 2ನೇ ಫಿಲಿಪ್ಪನು ಸ್ಪೇನ್ ದೇಶದವನಾಗಿದ್ದ. ತನ್ನ ದೇಶದ ಸೈನಿಕರನ್ನು ಕರೆತಂದು ಈ ಡಚ್ಚರನ್ನೆಲ್ಲ ಸಂಹಾರ ಮಾಡುವುದಕ್ಕೆ ಪ್ರಾರಂಭಿಸಿದನಂತೆ. ಯಾಕೆಂದರೆ ಅವರು ದಂಗೆಗೇಳುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಹಲವು ದಿನಗಳ ನಂತರ ಈ ದಂಗೆಕೋರರು ತಹಬದಿಗೆ ಬಂದ ನಂತರ ಅಥವಾ ಈ ಗದ್ದಲ ಗಲಾಟೆಗಳು ಸ್ವಲ್ಪ ಕಡಿಮೆಯಾದ ನಂತರ ಈ 2ನೇ ಫಿಲಿಪ್ಪನು ಡ್ಯೂಕ್ ಆಫ್ ಆಳ್ವಾ ಎನ್ನುವಂಥ ವ್ಯಕ್ತಿಯ ಜೊತೆಗೆ ಅನೇಕ ಸೈನಿಕರನ್ನು, ಸ್ಪ್ಯಾನಿಷ್ ದೇಶದ ಸೈನಿಕರನ್ನು ಕೊಟ್ಟು ಪ್ರತಿಯೊಂದು ಮನೆಗಳಿಗೆ ತೆರಳಿ ಮನೆಗಳನ್ನು ಶೋಧಿಸಿ ಆ ಮನೆಗಳಲ್ಲಿರುವಂಥ ಎಲ್ಲ ದಂಗೆಕೋರರನ್ನು ನಿರ್ದಾಕ್ಷಿಣ್ಯವಿಲ್ಲದೆ ಕೊಂದು ಹಾಕಿರಿ ಎಂಬುದಾಗಿ ಆಜ್ಞೆ ಮಾಡಿದ ಈ ಸ್ಪ್ಯಾನಿಷ್ ದೇಶದ ಸೈನಿಕರು ಮನೆಗಳಿಗೆ ಹೋಗಿ ಅನೇಕ ಜನರನ್ನು ಹೊರಗೆಳೆದು ನಿರ್ದಾಕ್ಷಿಣ್ಯವಿಲ್ಲದೆ ಕೊಲ್ಲುತ್ತಾ ಇದ್ದರಂತೆ. ಆಗ ಈ ಒಂದು ಪಟ್ಟಣದ ಈ ಒಂದು ಮನೆಗೆ ಅಥವಾ ಈ ಒಂದು ದೊಡ್ಡ ಬಂಗಲೆಗೆ ಅದರಲ್ಲಿ ಅಡಗಿರುವಂಥ ಜನರನ್ನು ಹಿಡಿದು ಕೊಲ್ಲುವುದಕ್ಕಾಗಿ ಮುಂದೆ ಬಂದಾಗ ನಾವು ನೋಡ್ತಾ ಇದ್ದೇವೆ, ಒಳಗಡೆಯಲ್ಲಿ ಸುಮಾರು ಸಾವಿರಾರು ಜನರು ದಂಗೆಕೋರರು ಅವಿತುಕೊಂಡಿದ್ದರು. ಆದ್ದರಿಂದಲೇ ಅದಕ್ಕೆ ಹೌಸ್ ಆಫ್ 1000 ಟೆರರಿಸ್ಟ್ ಎಂಬುದಾಗಿ ಕರೆಯುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆ ಜನರು ಒಳಗಡೆ ಇರುವಂಥವರು ಒಂದು ಉಪಾಯ ಮಾಡಿದರಂತೆ. ಆ ಮನೆಯಲ್ಲಿರುವಂಥ ಒಂದು ಕುರಿಯನ್ನು ತಂದು ಅದನ್ನು ಕೊಯ್ದು ಅದರ ರಕ್ತವನ್ನು ಮುಚ್ಚಿದ ಬಾಗಿಲಿನ ಕೆಳಗಿಂದ ಹೊರಗಡೆ ಹೋಗುವಂತೆ ಅಥವಾ ಹೊರಗಡೆ ಹರಿಯುವಂತೆ ಚೆಲ್ಲಿದರಂತೆ. ಆಗ ಈ ಸ್ಪ್ಯಾನಿಷ್ ಸೈನಿಕರು ಅದನ್ನು ನೋಡಿ ಆ ಬಾಗಿಲಿನ ಒಳಗಡೆ ಈಗಾಗಲೇ ಒಳಗಡೆ ಸಂಹಾರವಾಗಿದೆ ಎಂಬುದಾಗಿ ತಿಳಿದು ಆ ಮನೆಗೆ ಒಳಗೆ ಹೋಗದೆ ಮುಂದೆ ಸಾಗಿದರಂತೆ. ಆಗ ಆ ಮನೆಯಲ್ಲಿರುವಂಥ ಎಲ್ಲ ಜನರು ರಕ್ಷಿಸಲ್ಪಟ್ಟರು. ಆಮೇಲೆ ಇನ್ನೊಂದು ಉದಾಹರಣೆ ನಾವು ನೋಡ್ತಾ ಇದ್ದೇವೆ. ಸೌತ್ ಆಫ್ರಿಕಾದಲ್ಲಿ ಬೂರ್ ಯುದ್ಧ ಎಂಬುದಾಗಿ, ಬೂರ್ ವಾರ್ ಎಂಬುದಾಗಿ, ಈ ಒಂದು ಯುದ್ಧವು ಸೌತ್ ಆಫ್ರಿಕನ್ನರ ಮತ್ತು ಬ್ರಿಟಿಷರ ಮಧ್ಯೆ ಜರುಗಿರುವಂಥದ್ದು.
ಬ್ರಿಟಿಷ್ ಸೈನಿಕರು ಒಂದು ತೆಗ್ಗಾದ ಪ್ರದೇಶದಲ್ಲಿ ಅವಿತುಕೊಂಡಾಗ ಆಫ್ರಿಕನ್ನರು ಅವರ ಮೇಲೆ ಗುಂಡಿನ ಸುರಿಮಳೆಗೈಯುತ್ತಾ ಇದ್ದರಂತೆ. ಅಥವಾ ಗುಂಡಿನ ಸುರಿಮಳೆಯಲ್ಲಿ ಈ ತೆಗ್ಗಿನಲ್ಲಿ ಅವಿತುಕೊಂಡಿರುವಂಥ ಬ್ರಿಟಿಷ್ ಸೈನಿಕರು ಇನ್ನೇನು ನಾವು ಸಾಯುತ್ತೇವೆ ಎಂಬುದಾಗಿ ಯೋಚಿಸಿ ಒಂದು ಬಿಳಿಯ ಬಟ್ಟೆಯನ್ನು ತೆಗೆದುಕೊಂಡು ತಮ್ಮ ಕೈಗಳಲ್ಲಿ ಗಾಯ ಮಾಡಿಕೊಂಡಂಥವರಾಗಿ ಆ ಗಾಯದ ರಕ್ತದಿಂದ ಆ ಒಂದು ಬಿಳಿಯ ಬಟ್ಟೆ ಮೇಲೆ ರೆಡ್ ಕ್ರಾಸ್ ಅಥವಾ ಕೆಂಪು ಶಿಲುಬೆಯ ಆಕಾರವನ್ನು ಮಾಡಿ ತಮ್ಮ ಬಂದೂಕುಗಳಿಗೆ ಅದನ್ನು ಕಟ್ಟಿ ಅದರ ತೆಗ್ಗಿನೊಳಗಿಂದ ಮೇಲೆ ಬಂದೂಕುಗಳನ್ನು ತೋರಿಸಿ ಆ ಬಾವುಟವನ್ನು ತೋರಿಸಿದರಂತೆ. ಅದನ್ನು ನೋಡಿರುವಂಥ ಆಫ್ರಿಕನ್ ಸೈನಿಕರು, ಸೌತ್ ಆಫ್ರಿಕಾದ ಸೈನಿಕರು ಅದಕ್ಕೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಅಲ್ಲಿರುವಂಥ ಜನರನ್ನು ಗುಂಡಿನ ಸುರಿಮಳೆಗೆಯ್ಯದೆ ಅಥವಾ ಅವರನ್ನು ಕೊಲ್ಲದೆ ಅಲ್ಲಿಗೆ ಬಂದು ಅವರನ್ನು ಸೆರೆ ಹಿಡಿದು ಅವರಿಗೆ ಜೀವದಾನ ಮಾಡಿದರಂತೆ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ರಕ್ತದಿಂದಾಗಿ ಇವರಿಗೆ ಬಿಡುಗಡೆಯಾಗಿರುವಾಗ, ಯೇಸು ಕ್ರಿಸ್ತನ ರಕ್ತದಿಂದಾಗಿ ಇವತ್ತು ಪ್ರಪಂಚವಿಡೀ ಬಿಡುಗಡೆಯ ಮಾರ್ಗದಲ್ಲಿ ನಡೆದಿದೆ. ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನೀತಿವಂತರು ಕಾಪಾಡಲ್ಪಟ್ಟಿದ್ದಾರೆ ಅಥವಾ ರಕ್ಷಿಸಲ್ಪಟ್ಟಿದ್ದಾರೆ, ನೀತಿ ಜೀವ ನಮಗೋಸ್ಕರವಾಗಿ ಕಾದಿದೆ. 5ನೇದಾಗಿ ಕಡೆಯದಾಗಿ ರಕ್ತವು ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುತ್ತದೆ. ಬ್ಲಡ್ ಲೀಡ್ಸ್ ಟು ಸಾಲ್ವೇಷನ್ ಆರ್ ಇಟರ್ನಿಟಿ. ನಮ್ಮನ್ನು ನಿತ್ಯತ್ವಕ್ಕೆ ಈ ರಕ್ತವು ನಡೆಸುತ್ತದೆ. ಯೇಸುವಿನ ರಕ್ತವು ಪಾಪಿಯನ್ನು ಶುದ್ಧೀಕರಿಸುತ್ತದೆ, ನಿತ್ಯ ಜೀವಕ್ಕೆ ನಡೆಸುತ್ತದೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡು, ನೀನು ಮತ್ತು ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳ 16ನೇ ಅಧ್ಯಾಯದ 31ನೇ ವಚನದಲ್ಲಿ ಸೆರೆಮನೆ ಯಜಮಾನನು, ಸ್ವಾಮಿಗಳೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾಗಿದ್ದರೆ ಏನು ಮಾಡಬೇಕೆಂಬುದಾಗಿ ಪೌಲ ಸೀಲರನ್ನು ಕೇಳಿದಾಗ, ಯೇಸುವಿನ ಮೇಲೆ ನಂಬಿಕೆ ಇಡು, ನೀನು ಮತ್ತು ನಿನ್ನ ಮನೆಯವರು ರಕ್ಷಣೆ ಹೊಂದುವಿರಿ ಎಂಬುದಾಗಿ ಹೇಳಿರುವಂಥ ವಿಷಯ. ಇವತ್ತು ನಮಗೋಸ್ಕರ ರಕ್ತ ಸುರಿಸಿ ತ್ಯಾಗ ಮಾಡಿರುವಂಥ ಯೇಸುವಿನ ಮೇಲೆ ನಂಬಿಕೆ ಇಡುವುದಾದರೆ ನಾನು ಮತ್ತು ನನ್ನ ಮನೆಯವರು ರಕ್ಷಣೆ ಹೊಂದುವುದು ಸಾಧ್ಯ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ರಕ್ತವು ಇವತ್ತು ನನಗೂ ನಿನಗೂ ಇವತ್ತಿಗೂ ಉಪಲಬ್ಧವಿದೆ ಪ್ರಿಯರೇ. ಇವತ್ತು ನಾವೆಲ್ಲರೂ ಕ್ರಿಸ್ತನ ಸಾನ್ನಿಧ್ಯದಲ್ಲಿ ಆತನ ರಕ್ತ ಮಾಂಸಗಳಲ್ಲಿ ಪಾಲು ತೆಗೆದುಕೊಳ್ಳುವಂಥ ಒಂದು ಅವಕಾಶ ಆತನು ನಮಗೆ ಇವತ್ತಿಗೂ ಕೊಟ್ಟಿದ್ದಾನೆ. ಇದು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತ, ಇದನ್ನು ಕುಡಿಯುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಎಂಬುದಾಗಿ ಯೇಸು ಕ್ರಿಸ್ತ ನೀಡಿರುವಂಥ ಈ ಒಂದು ರಕ್ತ, ಈ ರಕ್ತ ಮಾಂಸಗಳಲ್ಲಿ ನಾವು ಪಾಲುಗಾರರಾಗುವಂಥ ಒಂದು ಅವಕಾಶ ಇವತ್ತು ನಮಗೂ ನಿಮಗೂ ಕೊಡಲ್ಪಟ್ಟಿದೆ. ಇದು ಜೀವಜಲ. ಪ್ರಕಟಣೆಯ ಪುಸ್ತಕ 22ನೇ ಅಧ್ಯಾಯ 17ರಲ್ಲಿ ನಾವು ನೋಡ್ತಾ ಇದ್ದೇವೆ, ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಎಂಬುದಾಗಿ ಅಲ್ಲಿ ಆಹ್ವಾನವು ಕೊಡಲ್ಪಟ್ಟಿದೆ. ರೋಮ ಬರೆದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ರಲ್ಲಿ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ವಿಶೇಷವಾಗಿರುವಂಥ ಆಹ್ವಾನ. ಆತನ ರಕ್ತ ಮಾಂಸಗಳನ್ನು ತೆಗೆದುಕೊಳ್ಳುವುದರ ಮುಖಾಂತರವಾಗಿ ನಾವು ಆತನಲ್ಲಿ ವಿಶ್ವಾಸವನ್ನು ಹೊಂದಿದ್ದೇವೆ. ಆತನ ರಕ್ತ ಮಾಂಸಗಳನ್ನು ತೆಗೆದುಕೊಳ್ಳುವುದರ ಮುಖಾಂತರ ನಾವು ಶುದ್ಧರಾಗಿದ್ದೇವೆ, ನಮಗೆ ರಕ್ಷಣೆ ಉಂಟು. ಯೋಹಾನ 3:16ರಲ್ಲಿ ಹೇಳಿರುವಂತೆ, ಲೋಕದ ಮೇಲೆ ಆತನು ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಪ್ರಿಯರೇ, ಆತನ ತ್ಯಾಗವನ್ನು, ಆತನ ರಕ್ತವನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕು. ಕಡೆಯದಾಗಿ ಒಂದು ಉದಾಹರಣೆ ಹೇಳಿ ಮುಕ್ತಾಯ ಮಾಡುತ್ತೇನೆ. ಡೆಟ್ರಾಯ್ಟ್ ಎನ್ನುವಂಥ ಪಟ್ಟಣದಲ್ಲಿ ಡಾಕ್ಟರ್ ಚಾರ್ಲ್ಸ್ ಫಿನ್ನಿ ಎನ್ನುವಂಥ ಒಬ್ಬ ದೈವ ಸಂದೇಶಕನು ಉಜ್ಜೀವನ ಕೂಟದಲ್ಲಿ ದೈವ ಸಂದೇಶವನ್ನು ಹಂಚಿದನಂತೆ. ಆತನು ಸಂದೇಶ ಹಂಚಿರುವಂಥದ್ದು ಈ 1ನೇ ಯೋಹಾನನ ಪತ್ರಿಕೆಯ 1ನೇ ಅಧ್ಯಾಯದ 7ನೇ ವಚನ. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಿಮ್ಮನ್ನು ಶುದ್ಧಿ ಮಾಡುತ್ತದೆ. ಮತ್ತು 9ನೇ ವಚನದಲ್ಲಿ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಈ ಒಂದು ವಾಕ್ಯಗಳ ಮೇಲೆ ಆತನು ಉಜ್ಜೀವನ ಕೂಟದಲ್ಲಿ ಮಾತಾಡಿದನಂತೆ. ಅದೆಲ್ಲ ಮುಗಿದ ನಂತರ, ಉಜ್ಜೀವನ ಕೂಟ ಮುಗಿದ ನಂತರ ಒಬ್ಬ ದಾಂಡಿಗ ವ್ಯಕ್ತಿ ಚಾರ್ಲ್ಸ್ ಫಿನ್ನಿ ಹತ್ರ ಬಂದು, ಬೋಧಕರೇ,
ನಿಮ್ಮ ವಾಕ್ಯ ಕೇಳಿದ್ದೇನೆ, ನೀವು ಸ್ವಲ್ಪ ನನ್ನ ಮನೆಗೆ ಬರಬೇಕೆಂಬುದಾಗಿ ಕತ್ತಲೆಯಲ್ಲಿ ಆತನನ್ನು ಮನೆಗೆ ಕರೆದುಕೊಂಡು ಹೋದನಂತೆ. ಈ ಅಮೆರಿಕದಲ್ಲಿ ದೊಡ್ಡ ಸಲೂನ್ಗಳೆಂಬುದಾಗಿ ಕರೆಯುತ್ತಾರೆ. ಸಲೂನ್ಗಳೆಂಬುದಾಗಿ ಹೇಳುವುದಾದರೆ ಆ ಮನೆ, ಅದರಲ್ಲಿ ಎಲ್ಲ ವಿಧವಾಗಿರುವಂಥ ಮಾದಕ ವಸ್ತುಗಳು, ಎಲ್ಲ ವಿಧವಾಗಿರುವಂಥ ಮದ್ಯಪಾನದ ವಸ್ತುಗಳಿರುವಂಥ ಒಂದು ಸ್ಥಳ, ಜೂಜುಕೋರರ ಅಡ್ಡೆ, ಎಲ್ಲ ಕುಡುಕರು ಕುಳಿತು ಮೋಜು ಮಾಡುವಂಥ ಒಂದು ಸ್ಥಳಕ್ಕೆ ಡಾಕ್ಟರ್ ಚಾರ್ಲ್ಸ್ ಫಿನಿಯವರನ್ನು ಕರೆದುಕೊಂಡು ಹೋದನಂತೆ. ಹೋಗಿ ಅವರೆಲ್ಲರಿಗೆ ಆತನಿಗೆ ತೋರಿಸಿದನಂತೆ, ಇದು ನನ್ನಿಂದಲೇ ನಡೆಸಲ್ಪಡ್ತಾ ಇದೆ. ಇವರೆಲ್ಲರ ಮನೆಗಳಿಂದ ಹಣಕಾಸು ತಂದು ಇಲ್ಲಿ ಕುಡಿದು ಹೋಗುತ್ತಾರೆ. ಅನೇಕ ತಾಯಂದಿರು, ಅನೇಕ ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರಿಗೋಸ್ಕರ, ತಮ್ಮ ತಂದೆಗಳಿಗೋಸ್ಕರ ನನ್ನ ಮುಂದೆ ಬಂದು ಕೈಯೊಡ್ಡಿ, ದಯವಿಟ್ಟು ನಮ್ಮ ಯಜಮಾನರನ್ನು ಈ ಮದ್ಯಪಾನದಿಂದ ಅಥವಾ ಈ ಮದ್ಯಪಾನಕ್ಕೆ ಬರಗೊಡಿಸಿದಿರಿ ಎಂಬುದಾಗಿ ಕೈಯೊಡ್ಡಿ ಬೇಡಿದ್ದಾರೆ. ಅನೇಕರನ್ನು ನಾನು ತಿರಸ್ಕರಿಸಿ ಅಪಮಾನ ಮಾಡಿ ಕಳಿಸಿದ್ದೇನೆ. ಅವರ ಕುಟುಂಬಗಳು ಹಾಳಾಗಿವೆ, ಬೀದಿಯಲ್ಲಿವೆ. ಇಂಥ ಒಬ್ಬ ಪಾಪಿ ಅದನ್ನು ದೇವರು ಕ್ಷಮಿಸ್ತಾನೋ ಎಂಬುದಾಗಿ ಕೇಳಿದನಂತೆ. ಆಗ ಚಾರ್ಲ್ಸ್ ಫಿನಿಯವರು ಹೇಳಿದರಂತೆ, ಇದೇ ಒಂದು ವಾಕ್ಯ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಿನ್ನನ್ನು ಶುದ್ಧಿ ಮಾಡುತ್ತದೆ. ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಆತನ ನಂಬಿಕಸ್ಥನು ನೀತಿವಂತನಾಗಿದ್ದಾನೆ. ಆತನು ನಿನ್ನನ್ನು ಸಕಲ ಪಾಪದಿಂದ ಕ್ಷಮಿಸಿ ಶುದ್ಧಿ ಮಾಡುವನೆಂಬುದಾಗಿ ಹೇಳಿದನಂತೆ. ಆಮೇಲೆ ಆ ಒಬ್ಬ ವ್ಯಕ್ತಿ ಇನ್ನೂ ಮುಂದೆ ಕತ್ತಲಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಇಸ್ಪೇಟ್ ಆಡುವಂಥ ಕಾರ್ಡ್ ರೂಮ್ನಿಗೆ ತೋರಿಸಿದನಂತೆ. ಇಲ್ಲಿ ಕುಳಿತು ಆಡುವಂಥವರೆಲ್ಲರೂ ಇದರ ಮಾಲೀಕನು ನಾನೇ. ಇವರೆಲ್ಲರೂ ಬಂದು ಇಲ್ಲಿ ತಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳ ಒಡವೆ ವಸ್ತುಗಳನ್ನು ಮಾರಿ ಇಲ್ಲಿ ಜೂಜಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣಸ್ಥನು ನಾನು. ಇಂಥ ಪಾಪಿಯನ್ನು ದೇವರು ಕ್ಷಮಿಸ್ತಾನೆ ಎಂಬುದಾಗಿ ಕೇಳಿದ. ಆಗ ಚಾರ್ಲ್ಸ್ ಫಿನಿಯವರು ಹೇಳಿದಂದು ಇದೇ ಮಾತು. ನಂತರ ಆತನನ್ನು ತೆಗೆದುಕೊಂಡು ಒಂದು ಮನೆಯ ಕತ್ತಲಲ್ಲಿ ಒಳಗಿರುವಂಥ ಕತ್ತಲ ಕೋಣೆಗೆ ಕರೆದುಕೊಂಡು ಹೋದನಂತೆ. ಆ ಕತ್ತಲ ಕೋಣೆಯಲ್ಲಿ ಆತನ ಹೆಂಡತಿ ಒಬ್ಬ ಮಗಳು, ಹೆಂಡತಿಯ ಮೈ ಮೇಲೆ ಅನೇಕ ಗಾಯಗಳುಂಟು, ಸುಟ್ಟ ಬರೆಗಳುಂಟು. ಚಿಕ್ಕ ಮಗಳು ತಂದೆಯನ್ನು ನೋಡಿ ಹೆದರಿಕೊಂಡು ತಾಯಿ ಹತ್ತಿರಗೆ ಅವಿತುಕೊಂಡಿದ್ದಾಳೆ. ಆ ಬೋಧಕನಿಗೆ ಈ ವ್ಯಕ್ತಿ ತೋರಿಸಿ, ಇದು ನನ್ನ ಹೆಂಡತಿ, ನನ್ನ ಮಗಳು. ಇವತ್ತು ಅವರ ಮೈ ಮೇಲಿರೋ ಬರೆಗಳು ಹೇಳುತ್ತವೆ, ನಾನು ಅವರನ್ನು ಎಷ್ಟು ಹಿಂಸೆ ಪಡಿಸ್ತೇನೆ ಎಂಬುವಂಥದ್ದು. ಇಂಥ ಒಬ್ಬ ಹಿಂಸಕನನ್ನು ದೇವರು ಕ್ಷಮಿಸ್ತಾನೆ ಎಂಬುದಾಗಿ ಕೇಳಿದನಂತೆ. ಆಗ ಬೋಧಕರು ಇದೇ ವಾಕ್ಯವನ್ನು ಹೇಳಿದರಂತೆ. ನಂತರ ನಾವು ನೋಡ್ತಾ ಇದ್ದೇವೆ, ಆತನು ಆ ದಿನ ರಾತ್ರಿಯಲ್ಲಿಯೇ ತನ್ನನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಆ ಬೋಧಕರ ಮುಂದೆ ಕೈಯೊಡ್ಡಿ ಕಣ್ಣೀರಿನಿಂದ ಪ್ರಾರ್ಥಿಸಿ ಆಶೀರ್ವಾದ ಪಡೆದುಕೊಂಡು ಆ ಹೊತ್ತಿನಿಂದ ಆತನೊಂದು ಸಭೆಗೆ ಸೇರಿಕೊಂಡಂಥವನಾಗಿ ಸಭೆಯಲ್ಲಿ ವಿಶೇಷವಾದ ಸಾಕ್ಷಿ ಹೇಳಿ ಅನೇಕರನ್ನು ತನ್ನ ಸಾಕ್ಷಿಯ ಮುಖಾಂತರ ಕ್ರಿಸ್ತನಿಗೆ ನಡೆಸಿರುವಂಥ ಒಬ್ಬ ದೊಡ್ಡ ದೈವ ಸೇವಕನಾದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಶುದ್ಧಿ ಮಾಡುವಂಥ ರಕ್ತವಾಗಿದೆ. ನಮ್ಮ ಸಕಲ ಅನೀತಿಯನ್ನು ತೆಗೆದು ನಮ್ಮನ್ನು ಕ್ರಿಸ್ತನ ಸನ್ನಿಧಿಯಲ್ಲಿ ನೀತಿ ಜೀವಕ್ಕೆ ನಡೆಸುವಂಥ ರಕ್ತವಾಗಿದೆ. ಆದ್ದರಿಂದ ನಾವು ಇವತ್ತಿನ ದಿನ ಆತನ ಸನ್ನಿಧಿಗೆ ಬಂದು ಆತನ ರಕ್ತ ಮಾಂಸಗಳನ್ನು ತೆಗೆದುಕೊಂಡು ಸ್ವೀಕರಿಸಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಪಶ್ಚಾತ್ತಾಪದಿಂದ ಬಂದಿರುವುದಾದರೆ ನಾವು ಸಹ ನಿತ್ಯ ಜೀವಕ್ಕೆ ಪಾತ್ರರಾಗುತ್ತೇವೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ಜಯ ಉಂಟು, ಯೇಸು ಕ್ರಿಸ್ತನ ರಕ್ತದಲ್ಲಿ ಶಕ್ತಿ ಉಂಟು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆಯೇ, ಸ್ವಾಮಿ, ನಿನ್ನ ಸನ್ನಿಧಿಯಲ್ಲಿ ನಾವು ಕಾಣಿಸಿಕೊಂಡಿದ್ದೇವೆ. ಹೌದು ತಂದೆಯೇ, ನಾವು ಪಾಪ ಮಾಡಿದ್ದೇವೆ. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ನಿಜವಾಗಲೂ ಸ್ವಾಮಿ, ನಾವು ಪಾಪಿಗಳಾದ್ದರಿಂದ ನೀನು ನಮ್ಮ ಮಧ್ಯದಲ್ಲಿ ಬಂದು ವಾಸ ಮಾಡಿ ನಮಗೆ ಪರಲೋಕ ರಾಜ್ಯವನ್ನು ಕುರಿತಾಗಿ ಬೋಧಿಸುವುದು ಮಾತ್ರವಲ್ಲದೆ, ನಾವಿನ್ನೂ ಪಾಪದಲ್ಲಿರುವಾಗ
ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಬೇಕೆನ್ನುವಂಥ ಒಂದೇ ಉದ್ದೇಶದಿಂದ ನಿನ್ನನ್ನು ನೀನು ಶಿಲುಬೆಯ ಮೇಲೆ ಸಮರ್ಪಿಸಿಕೊಂಡು ನಿನ್ನ ರಕ್ತವನ್ನು ಸುರಿಸುವುದರ ಮುಖಾಂತರವಾಗಿ ವಿಮೋಚನಾ ಶುಲ್ಕವನ್ನು ಕಟ್ಟಿ ನಮ್ಮನ್ನು ಬಿಡಿಸಿಕೊಂಡೆ. ಸ್ವಾಮಿ, ಪಾಪಿಗಳಾದ ನಮ್ಮನ್ನು ಕರುಣಿಸಿ ನಮ್ಮನ್ನು ಕ್ಷಮಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ರಕ್ತದಲ್ಲಿ ನಮ್ಮನ್ನು ತೊಳೆದು ಶುದ್ಧೀಕರಿಸಪ್ಪ. ಇವತ್ತಿನ ದಿನ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಪ್ರಪಂಚವಿಡೀ ಪಾಪಮಯವಾಗಿರುವಂಥ ಈ ಜೀವಿತದಲ್ಲಿ ಮುಂದುವರೆದಿರುವಾಗ ಈ ಒಂದು ಕೋವಿಡ್-19 ತಂದೆಯೇ, ಇದು ನಿನ್ನ ಕೋಪ ರೌದ್ರಗಳ ಪ್ರತೀಕವೇ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಆದಾಗ್ಯೂ ನಿನ್ನ ವಾಕ್ಯ ಹೇಳಿರುವ ಮೇರೆಗೆ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕೆನ್ನುವಂಥ ಒಂದೇ ಉದ್ದೇಶದಿಂದ ನೀನು ಈ ಹಲೋಕದಲ್ಲಿ ನಮಗೋಸ್ಕರ ಬಂದೆ ಸ್ವಾಮಿ. ನಮ್ಮ ಬಾಸುಂಡೆಗಳಿಂದ ನಿನಗೆ ಗುಣವಾಯಿತು. ಇವತ್ತು ತಂದೆಯೇ, ನಮಗಿಂತ ಮುಂಚಿತವಾಗಿ ಶ್ರಮೆಯನ್ನು ಅನುಭವಿಸಿ ನಮಗೆ ಬಿಡುಗಡೆಯನ್ನು ನೀಡಿದ್ದೆ ಸ್ವಾಮಿ. ಆದಾಗ್ಯೂ ಇದು ಕೇವಲ ಸಾಂಪ್ರದಾಯಿಕವಾಗಿರುವಂಥ ವಾಡಿಕೆಯ ಪದ್ಧತಿಯ ಕ್ಷಮಾಪಣೆಯಾಗಿರದೆ ನಾವೆಲ್ಲರೂ ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧೀಕರಿಸಲ್ಪಟ್ಟು ಈ ಒಂದು ಕೋವಿಡ್-19 ಬಿಡುಗಡೆಯಾಗುವಂಥ ಕೃಪೆಗೆ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಮ್ಮ ಪಾಪಗಳು ಘೋರವಾಗಿವೆ ತಂದೆ. ತಿಳಿದು ತಪ್ಪು ಮಾಡಿದ್ದೇವೆ ಸ್ವಾಮಿ, ನಮ್ಮನ್ನು ಕ್ಷಮಿಸು. ಇವತ್ತು ಪ್ರಪಂಚದಾದ್ಯಂತ ಕೈಯೊಡ್ಡಿ ನಿನ್ನ ಕಡೆಗೆ ಪ್ರಾರ್ಥಿಸುವಂಥ ಕೃಪೆಗೆ ನಡೆಸಿದ್ದಕ್ಕಾಗಿ ಸ್ತೋತ್ರ. ಅನೇಕ ಬಲಿಷ್ಠ ರಾಷ್ಟ್ರಗಳು, ಆರ್ಥಿಕ ಸುಸ್ಥಿತಿಯಲ್ಲಿರುವ ರಾಷ್ಟ್ರಗಳು, ಆರ್ಥಿಕ ದುಸ್ಥಿತಿಯಲ್ಲಿರುವ ರಾಷ್ಟ್ರಗಳು, ಕೆಳದರ್ಜೆಯಲ್ಲಿ ಜೀವಿಸುವಂಥವರು, ಆಹಾರಗಳಿಲ್ಲದೆ ಇರುವಂಥ ಈ ಪರಿಸ್ಥಿತಿಯಲ್ಲಿಯೂ ಅನೇಕ ರಾಷ್ಟ್ರಗಳು ಇವತ್ತು ಸಾವಿಗೆ ತುತ್ತಾಗಿ ಮಾರಣ ಹೋಮವಾಗಿರುವಂಥ ರಾಷ್ಟ್ರಗಳು ಉಂಟು ಸ್ವಾಮಿ. ನಮ್ಮ ದೇಶದಲ್ಲಿಯೂ ಪರಿಸ್ಥಿತಿಯು ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಲೇ ಇದೆ ತಂದೆ. ಅನೇಕ ಸಾವು ನೋವುಗಳು, ಪ್ರತಿದಿನ ಹೆಚ್ಚುತ್ತಲಿರುವಂಥ ಸೋಂಕಿತರ ಸಂಖ್ಯೆ 40 ಲಕ್ಷಕ್ಕೂ ದಾಟಿರುವಂಥ ಪರಿಸ್ಥಿತಿ ಸ್ವಾಮಿ. ಇವತ್ತಿನ ಈ ಸ್ಥಿತಿಯಲ್ಲಿ ನಾವು ಕೈಯೊಡ್ಡಿ ಬೇಡುತ್ತಾ ಇದ್ದೇವಪ್ಪ. ನೀನು ಸೃಷ್ಟಿಸಿರುವಂಥ ಸೃಷ್ಟಿಯನ್ನು ಕ್ಷಮಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ಬೇಡ್ತಾ ಇದ್ದೇವೆ. ಈ ಚಿಕ್ಕ ಸಭೆ ತಂದೆ ಇವತ್ತು ಅಂಗಲಾಚಿ ನಿನ್ನ ಸನ್ನಿಧಿಯಲ್ಲಿ ನಾವು ಬೇಡುವಂಥ ಪರಿಸ್ಥಿತಿಯಲ್ಲಿದ್ದೇವೆ ಸ್ವಾಮಿ. ಇಲ್ಲಿವರೆಗೆ ನಮ್ಮನ್ನು ಆಶೀರ್ವದಿಸಿ ನಡೆಸಿದ್ದಿ. ನಮ್ಮ ಸಭೆಯಲ್ಲಿ ಯಾವ ಸಾವು ನೋವುಗಳು ಆಗದಂತೆ ಕಾಪಾಡಿದ್ದಿ, ಯಾರಿಗೂ ಸೋಂಕು ತಗಲದಂತೆ ಕಾಪಾಡಿದ್ದಿ, ಸೋಂಕು ತಗಲಿದಾಗಿಯೂ ಸ್ವಸ್ಥತೆಗೆ ಒಳಪಡಿಸಿ ನಡೆಸಿದ್ದಿ. ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ತಂದೆ. ಬೇರೆ ಬೇರೆ ಸ್ಥಳಗಳಲ್ಲಿ ನಮ್ಮ ಸಂಬಂಧಿಕರು, ಬಂಧು ಬಳಗ, ಅವರ ವಿಷಯವಾಗಿ ನಾವು ಕೇಳುವಾಗ ಸೋಂಕಿತರಾಗಿದ್ದಾರೆ ತಂದೆಯೇ. ಹಲವರು ತೀರಿ ಹೋಗಿದ್ದಾರೆ ಸ್ವಾಮಿ. ಈ ಒಂದು ಪರಿಸ್ಥಿತಿಯಲ್ಲಿ ತಂದೆಯೇ, ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನು ಆಶೀರ್ವದಿಸಿ ಈ ಸ್ಥಿತಿಯಲ್ಲಿ ನಡೆಸಬೇಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಯಾರಿಗೆ ಸೋಂಕು ತಗಲದಂತೆ ಕಾಪಾಡಲು ಪಾಪಿಗಳಾದ ನಮ್ಮನ್ನು ಕರುಣಿಸಪ್ಪ. ಮತ್ತೊಂದು ಆವರ್ತಿ ಕರ್ತನೆ, ನಾವು ನಿನ್ನ ಸನ್ನಿಧಿಯಲ್ಲಿ ಬೇಡ್ತಾ ಇದ್ದೇವಪ್ಪ. ಸೋಂಕಿತರಿಗೋಸ್ಕರ ಅವರಿಗೆಲ್ಲ ಚಿಕಿತ್ಸೆಯಲ್ಲಿ ಸಹಾಯಕನಾಗಿ ನಡೆಸು. ಅನೇಕರಿದ್ದಾರೆ ತಂದೆಯೇ, ಆಸ್ಪತ್ರೆಗಳಲ್ಲಿ ಸ್ಥಳವಿಲ್ಲದೆ ಮನೆಗಳಲ್ಲಿ ನಡೆದಾಡುವಂಥ ಪರಿಸ್ಥಿತಿ, ರಸ್ತೆಗಳಲ್ಲಿ ನಡೆದಾಡುವಂಥ ಪರಿಸ್ಥಿತಿ, ದಿಕ್ಕು ದೆಸೆಗಾಣದೆ ತಂದೆಯೇ ಅನೇಕರು ಆರ್ಥಿಕ ದುಸ್ಥಿತಿಯಲ್ಲಿ ನೊಂದು ಆಸ್ಪತ್ರೆಗೆ ಹೋಗಿರುವಂಥ ಪರಿಸ್ಥಿತಿ, ಅಪಾತದೆ ಎಂಬುದಾಗಿ ಕೇಳಿಕೊಳ್ಳುವಂಥ ಪರಿಸ್ಥಿತಿ, ಅವರ ಬಂಧುಗಳಾಗಲಿ, ಮಕ್ಕಳಾಗಲಿ, ಹೆಂಡತಿಯರಾಗಲಿ, ಗಂಡಂದರಾಗಲಿ ಅವರನ್ನು ಯಾವುದೇ ವಿಧವಾದ ರೀತಿಯಲ್ಲಿ ಸೋಂಕದಿರುವಂಥ ಪರಿಸ್ಥಿತಿ, ಸತ್ತಾಗದವರನ್ನು ನೋಡಿರುವಂಥ ಪರಿಸ್ಥಿತಿ. ಅಪಾತಂದೆಯೇ, ಈ ದುಸ್ಥಿತಿಯಲ್ಲಿ ನಾವು ನನ್ನನ್ನು ಬೇಡ್ತಾ ಇದ್ದೇವಪ್ಪ. ನಾವೇ ನೀತಿವಂತರಲ್ಲ ಸ್ವಾಮಿ. ಎಲ್ಲರೂ ಪಾಪ ಮಾಡಿ ನಿನ್ನ ಮಹಿಮೆಯನ್ನು ಹೊಂದದೆ ಹೋಗಿದ್ದೇವೆ. ಈ ಒಂದು ಪ್ರಪಂಚದಲ್ಲಿ ಈ ದುಸ್ಥಿತಿಯು ನಿರ್ಮಾಣವಾಗಿ ಹಲವು ತಿಂಗಳು ಕಳೆದು ಹೋಗಿವೆ. ಅನೇಕರ ಪ್ರಾಣಹಾನಿಯಾಗಿದೆ. ವೈದ್ಯರುಗಳನ್ನು ಆಶೀರ್ವದಿಸಪ್ಪ. ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಆಶೀರ್ವದಿಸು.
ಶುಶ್ರೂಷಕರನ್ನು ಆಶೀರ್ವದಿಸು. ಪ್ರಯೋಗಾಲಯಗಳಲ್ಲಿ ಕುಳಿತು ಪ್ರಯೋಗ ಮಾಡಿ ತಮ್ಮ ಜೀವನದಲ್ಲಿ ಮುಳುಗಾಗಿರುವಂಥ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ವಿಜ್ಞಾನಿಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಚುಚ್ಚುಮದ್ದನ್ನು ಕಂಡುಹಿಡಿಯುವಂಥವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಸ್ವಾಮಿ, ಇವೆಲ್ಲವರಿಗೆ ಮಿಗಿಲಾಗಿ ವೈದ್ಯರ ಘನವೈದ್ಯರಾಗಿರುವ ನಿನ್ನ ಕೃಪೆಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಕೃಪೆ ತೋರಿಸಿ. ಅನೇಕರು ತಂದೆ ಈ ಒಂದು ರೋಗಿಗಳನ್ನು ಗುಣಪಡಿಸುವಂಥದ್ರಲ್ಲಿ ತಮ್ಮ ದೇಹತ್ಯಾಗ ಮಾಡಿದ್ದಾರೆ. ಸಮಾಜ ಸೇವಕರಿದ್ದಾರೆ. ಆಸ್ಪತ್ರೆಗಳಲ್ಲಿ ಕೆಳದರ್ಜೆಯಲ್ಲಿ ಕೆಲಸ ಮಾಡುವಂಥ ಸೇವಕರಿದ್ದಾರೆ. ಮತ್ತು ಇದರ ಮಧ್ಯದಲ್ಲಿಯೂ ಅನೇಕರು ತಂದೆ ಹಣ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಲಂಚ, ಭ್ರಷ್ಟಾಚಾರ ಇವೆಲ್ಲವುಗಳನ್ನು ತಲ್ಲಣಿಸಿ ಹೋಗಿದ್ದಂಥ ಅನೇಕ ಜನರು ತುತ್ತಾಗಿದ್ದಾರೆ. ಸ್ವಾಮಿ, ಕ್ಷಮಿಸಪ್ಪ. ತಮ್ಮನ್ನು ಅರ್ಥೈಸಿಕೊಂಡು ತಮ್ಮನ್ನು ತಾವು ಈ ಸೇವೆಯಲ್ಲಿ ಮುಡಿಪಾಗಿಟ್ಟು ಜೀವಿಸುವಂಥ ಕೃಪೆಗೆ ನಡೆಸಪ್ಪ. ತಂದೆಯೇ, ನೀನು ಪ್ರೀತಿಸಿರುವ ಈ ಸಭೆ ಚಿಕ್ಕ ಸಭೆ, ಹಲವು ಕುಟುಂಬಗಳನ್ನು ಒಳಗೊಂಡಿರುವ ಸಭೆ. ಕ್ಷಮಿಸಪ್ಪ. ಅನೇಕರಿಗೆ ಆಹಾರಗಳಿಲ್ಲದಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲಸಗಳಿಲ್ಲ ಸ್ವಾಮಿ. ಆರ್ಥಿಕ ಸ್ಥಿತಿಯಲ್ಲಿ ಕಾಸಿಲ್ಲದೆ ನೆರಳಾಡುವಂಥ ಜನ, ಮನೆ ಕೆಲಸ ಮಾಡಿ ಉಪಜೀವನ ಸಾಗಿಸುವಂಥವರು, ದಿನನಿತ್ಯ ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರಯಾಣ ಮಾಡಿ ಕೆಲಸ ಮಾಡುವಂಥ ಅವಕಾಶವು ಕಳೆದು ಹೋಗಿದೆ. ಕೂಲಿಯ ಕೆಲಸ ಮಾಡಿ ಬದುಕ್ತಾ ಇದ್ದಾರೆ. ಇವೆಲ್ಲಗಳಲ್ಲಿ ನಮ್ಮ ಸಭೆಗಳನ್ನು ಹಸ್ತಪಡಿಸ್ತಾ ಇದ್ದೇವೆ. ಎಲ್ಲ ತಾಯಿಗಳನ್ನು ಆಶೀರ್ವದಿಸು. ಗರ್ಭಿಣಿ ಸ್ತ್ರೀಯರನ್ನು ಆಶೀರ್ವದಿಸು. ಮಲೆಗೋಸುಗಳನ್ನು ಆಶೀರ್ವದಿಸು. ಹೆರಿಗೆಯಾಗಿರುವಂಥ ಎಲ್ಲ ಸ್ತ್ರೀಯರನ್ನು, ಮಕ್ಕಳನ್ನು ಆಶೀರ್ವದಿಸು. ಮತ್ತು ತಂದೆ, ವಿಧವೆಯರಿಗಾಗಿ, ವಿಧವರಿಗಾಗಿ, ರೋಗಗ್ರಸ್ತರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಸಭೆಯನ್ನು ಕರುಣಿಸಿ ಆಶೀರ್ವದಿಸಿ ಸ್ತೋತ್ರ. ಇನ್ನು ಮುಂದೆಯೂ ನಡೆಸೋಣ. ಇನ್ನೆಷ್ಟು ದಿನಗಳ ಕಾಲ ಈ ಒಂದು ರೋಗವು ತಾಂಡವವಾಡುತ್ತಿದೆ ನಾವು ಅರಿಯವು. ಈ ನಿರ್ಬಂಧಗಳ ಮಧ್ಯದಲ್ಲಿಯೂ ಮುಂದಿನ ವಾರ ನಿನ್ನ ಆಲಯಕ್ಕೆ ಬರುವಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದೆ ಸ್ವಾಮಿ. ನಾವು ಸಮೂಹವಾಗಿ ನಿನ್ನ ಆಲಯದಲ್ಲಿ ಪ್ರಾರ್ಥಿಸುವಂತೆ ನಮ್ಮನ್ನು ನಡೆಸಿದ್ದೆ. ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಯಾವ ಅಡೆತಡೆಗಳಾಗಲಿ, ಸೈತಾನ ಕ್ರಿಯೆಗಳಾಗಲಿ, ಈ ಸೋಂಕಾಗಲಿ ನಮ್ಮ ಸಭಿಕರಿಗೆ ಬಾರದಂತೆ ಎಲ್ಲರನ್ನು ನಿನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆದು ಶುದ್ಧೀಕರಿಸಿ, ನಿನ್ನ ಪರಿಶುದ್ಧವಾದ ರಕ್ತದಿಂದ ಎಲ್ಲರನ್ನು ಭದ್ರವಾಗಿ ಆಶೀರ್ವದಿಸಬೇಕು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲೆಲ್ಲಿ ಆರಾಧನೆಗಳು ಜಯಿಸಲ್ಪಡ್ತಾ ಇವೆ ನಿನ್ನ ಕೃಪೆಯಲ್ಲಿ ಸ್ವಾಮಿ, ನಿನ್ನ ಆತ್ಮನ ನಡೆಸ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಮಹಿಮೆ, ಸ್ತುತಿ, ಘನತೆ ಎಲ್ಲ ಮುಂದೆ ಉಂಟಾಗಲಿ. ನಿನ್ನ ಪರಿಶುದ್ಧ ನಾಮದಲ್ಲಿ ಸ್ವಾಮಿ. ಆಮೇಲೆ ಕಡೆಯದಾಗಿ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ 104ನೇ ಹಾಡುವ ಸಂಗೀತವನ್ನು, ಹಲವು ವಚನಗಳನ್ನು ಹಾಡಿಕೊಳ್ಳೋಣ. ಕ್ರಿಸ್ತೇಸು ನಿಜ ತೀರ್ಥವು ಈ ತೀರ್ಥದೊಳಗೆ ಎನ್ನುವಂಥ ಈ ಹಾಡಿನ ಹಲವು ವಚನಗಳನ್ನು ಹಾಡಿಕೊಳ್ಳೋಣ. ನಂತರದಲ್ಲಿ ದೇವರ ಆಶೀರ್ವಾದ ಪಡೆದುಕೊಳ್ಳೋಣ. Bye.
ಈಗಲೂ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾಗಿರುವ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸ ಐಕ್ಯತೆ ಈಗಲೂ ಯಾವಾಗಲೂ ನಿರಂತರ ನಿನ್ನಲ್ಲಿ ವಿಶ್ವಾಸವುಳ್ಳ ತಲೆಬಾಗಿರುವ ನಮ್ಮ ಎಲ್ಲ ಸಭಿಕರೊಡನೆ, ಆಪ್ತರು, ಪ್ರಿಯರು, ಬಂಧು ಬಳಗದೊಡನೆ ನಿರಂತರ ನೆಲೆಗೊಳಿಸಿ ಕಾಪಾಡು ಸ್ವಾಮಿ. ಆಮೇನ್.